ನೀವು ನೋಡ್ತಾ ಇದ್ದೀರಾ, ಇದು HCN ವಾಹಿನಿ ಅರ್ಪಿಸುವ HCN ನ್ಯೂಸ್. ನಾನು ಪಲ್ವಿ. ಈಗ ಮುಖ್ಯಾಂಶಗಳು. ಬಹುಕಾಲದ ನಂತರ ನಡೆದ ಹಾಸನ ನಗರಸಭಾ ಸಾಮಾನ್ಯ ಸಭೆ. ನಿಯಮಬದ್ಧವಾಗಿ ಸಭೆ ನಡೆಸಲು ಜೆಡಿಎಸ್ ಸದಸ್ಯರ ಆಗ್ರಹ, ಧರಣಿ, ಪ್ರತಿಭಟನೆ. ಕೇವಲ ಗೊಂದಲ ಗದ್ದಲದ ಗೂಡಾದ ಪ್ರಥಮ ಸಭೆ. ಜಿಲ್ಲೆಯಲ್ಲಿ ಕಡಿಮೆಯಾಗದ ಕೊರೋನಾ, ಕೋವಿಡ್ ನಿಯಮವಿಲ್ಲದೆ ನಡೆಯುತ್ತಲೇ ಇರುವ ಮದುವೆ ಕಾರ್ಯಗಳು. ಜನರಿಗೆ ಲಸಿಕೆ ನೀಡಲು ವಿಫಲವಾಗಿರುವ ಜಿಲ್ಲಾ ಜನಪ್ರತಿನಿಧಿಗಳು, ಅಧಿಕಾರಿಗಳು. ಕಾಂಗ್ರೆಸ್ ಮುಖಂಡರ ಆಕ್ರೋಶ. ಸಾಲ ನೀಡಿಕೆ ಮತ್ತು ಠೇವಣಿ ಸಂಗ್ರಹದಲ್ಲಿ ಪ್ರಥಮ ಸ್ಥಾನದಲ್ಲಿರುವ ಸನ್ಯಾಸಿಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘ. ರೈತರ ಕಲ್ಯಾಣ ಜೆಡಿಎಸ್ನಿಂದ ಮಾತ್ರ ಸಾಧ್ಯ, ಶಾಸಕ ಲಿಂಗೇಶ್ ಪ್ರತಿಪಾದನೆ. ಹಾಸನ ಜಿಲ್ಲೆಯಲ್ಲಿ ಸೋಮವಾರ ಹೊಸದಾಗಿ 56 ಕೋವಿಡ್ ಪ್ರಕರಣಗಳು ಪತ್ತೆಯಾಗಿದ್ದು, ಒಟ್ಟು ಸೋಂಕಿತರ ಸಂಖ್ಯೆ 1,07,575ಕ್ಕೆ ಏರಿಕೆಯಾಗಿದೆ. ಇವರಿಗೆ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿರುವವರ ಇಂದಿನ ಪ್ರಕರಣಗಳ ಸಂಖ್ಯೆ 131 ಆಗಿದ್ದು, ಒಟ್ಟು 1,05,204 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ. ಆದರೆ ಕಳೆದ ಮಾರ್ಚ್ 22ರಿಂದ 78,356 ಸೋಂಕಿತರು ಪತ್ತೆಯಾಗಿದ್ದಾರೆ ಮತ್ತು 824 ಜನ ಸಾವಿಗೀಡಾಗಿದ್ದಾರೆ ಎಂಬ ಮಾಹಿತಿ ಇದೆ. ಹಾಸನ ಕೋವಿಡ್ ಜಿಲ್ಲಾಸ್ಪತ್ರೆ ಮತ್ತು ಕೋವಿಡ್ ಕೇರ್ ಸೆಂಟರ್ನಲ್ಲಿ 1,081 ಸಕ್ರಿಯ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದು, ತೀವ್ರನಿಗಾ ಘಟಕದಲ್ಲಿ 49 ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹಾಗೂ ಚಿಕಿತ್ಸೆ ಫಲಕಾರಿಯಾಗದೆ 2 ಮೃತರಾಗಿದ್ದು, ಮೃತರ ಸಂಖ್ಯೆ ಒಟ್ಟು 1,290 ಆಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಅವರು ತಿಳಿಸಿದ್ದಾರೆ. ಪತ್ತೆಯಾದ ಕೊರೋನಾ ಸೋಂಕು ಪ್ರಕರಣಗಳಲ್ಲಿ ಆಲೂರು 3, ಅರಕಲಗೂಡು 12, ಬೇಲೂರು 8, ಚನ್ನರಾಯಪಟ್ಟಣ 10, ಹಾಸನ 13, ಹೊಳೆನರಸೀಪುರ 2, ಸಕಲೇಶಪುರ 8 ಸೇರಿ ಒಟ್ಟು 56 ಆಗಿದೆ ಎಂದು ವಿವರಿಸಿದರು. ಆಲೂರು ತಾಲೂಕಿನಲ್ಲಿ ಗರ್ಭಿಣಿ ಬಾಣಂತಿಯರಿಗೂ ಸಹ ಕೋವಿಡ್ ಲಸಿಕೆಯನ್ನು ನೀಡುವಂತೆ ಸರ್ಕಾರದ ಮಾರ್ಗಸೂಚಿ ಬಂದಿದ್ದು, ಅದರಂತೆ ಈಗಾಗಲೇ ತಾಲೂಕಿನಾದ್ಯಂತ ಗರ್ಭಿಣಿ ಬಾಣಂತಿಯರಿಗೆ ಲಸಿಕೆ ನೀಡಲಾಗುತ್ತಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾ ತಿಮ್ಮಯ್ಯ ತಿಳಿಸಿದ್ದಾರೆ. ಆಲೂರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಗರ್ಭಿಣಿ ಬಾಣಂತಿಯರಿಗೆ ಕೋವಿಡ್ ಲಸಿಕಾ ಶಿಬಿರ, ಸೀಮಂತ ಕಾರ್ಯಕ್ರಮ, ಅಪೌಷ್ಟಿಕ ಮಕ್ಕಳ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ತಾಯಿ ಹಾಗೂ ಹೊಟ್ಟೆಯಲ್ಲಿರುವ ಮಗುವಿಗೂ ಸಹ ಕೋವಿಡ್ನಿಂದ ರಕ್ಷಣೆ ಉಂಟಾಗುತ್ತದೆ. ಆದ್ದರಿಂದ ಎಲ್ಲ ಗರ್ಭಿಣಿ ಬಾಣಂತಿಯರು ಕಡ್ಡಾಯವಾಗಿ ಕೋವಿಡ್ ಲಸಿಕೆ ಪಡೆಯುವಂತೆ ಕರೆ ನೀಡಿದರು. ಮಕ್ಕಳ ಅಪೌಷ್ಟಿಕತೆಯನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಇಲಾಖೆಯಿಂದ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು, ಕಾಲಕಾಲಕ್ಕೆ ಮಕ್ಕಳ ಆರೋಗ್ಯ ತಪಾಸಣೆ, ಚುಚ್ಚುಮದ್ದು ಕಾರ್ಯಕ್ರಮ, ಎದೆಹಾಲು ಉಣಿಸುವಿಕೆ, ಪೌಷ್ಟಿಕ ಆಹಾರ ಸೇವನೆ, ರಕ್ತಹೀನತೆ ತಡೆಗಟ್ಟುವಿಕೆ ಮುಂತಾದ ಕಾರ್ಯಕ್ರಮಗಳನ್ನು ಚಾಚೂ ತಪ್ಪದೆ ಪಾಲಿಸಬೇಕು. ಮಗು ಜನಿಸಿದ 1 ಗಂಟೆ ಒಳಗೆ ಎದೆಹಾಲು ಕುಡಿಸುವುದರಿಂದ ಮಗುವಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುವುದಲ್ಲದೆ ಉತ್ತಮ ಆರೋಗ್ಯವನ್ನು ಕಾಪಾಡಬಹುದಾಗಿದೆ. ಅದೇ ರೀತಿ ಮಗುವಿಗೆ ಎದೆಹಾಲು ಎಲ್ಲ ಆಹಾರಕ್ಕಿಂತ ಶ್ರೇಷ್ಠವಾಗಿದ್ದು, ಮಗುವಿನ ಬೆಳವಣಿಗೆಗೆ ಬೇಕಾದ ಎಲ್ಲ ಪೋಷಕಾಂಶಗಳು ಅದರಲ್ಲಿ ಅಡಕವಾಗಿರುತ್ತದೆ ಎಂದು ತಿಳಿಸಿದರು. ಮಕ್ಕಳ ತಜ್ಞ ವೈದ್ಯರಾದ ಡಾ ನಾಗೇಶ್ ರವರು ಮಾತನಾಡಿ, ಅಪೌಷ್ಟಿಕ ಮಕ್ಕಳನ್ನು ತಕ್ಷಣ ಗುರುತಿಸಿ ಚಿಕಿತ್ಸೆ ಕೊಡಿಸುವುದರಿಂದ ಮುಂದೆ ಆಗುವ ತೊಂದರೆಗಳಿಂದ ತಪ್ಪಿಸಬಹುದಾಗಿದೆ. ಮಕ್ಕಳಿಗೆ ಜಂಕ್ ಫುಡ್ನಂತಹ ಆಹಾರವನ್ನು ನೀಡದೆ ಮನೆಯಲ್ಲೇ ತಯಾರಿಸಿದ ಆಹಾರ ಪದಾರ್ಥಗಳು ನೀಡಬೇಕು ಎಂದರು. ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾ ಜಯಪ್ರಕಾಶ್ ಮಾತನಾಡಿ, ಕೋವಿಡ್ 2ನೇ ಅಲೆ ಮುಗಿದಿದ್ದು 3ನೇ ಅಲೆಯ ಮುನ್ಸೂಚನೆ ಇರುವುದರಿಂದ ಸಾರ್ವಜನಿಕರು ಕೋವಿಡ್ ಮುನ್ನೆಚ್ಚರಿಕೆಯನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಹಾಗೂ ಎಲ್ಲರೂ ಕೋವಿಡ್ ಲಸಿಕೆಯನ್ನು ಕಡ್ಡಾಯವಾಗಿ ಪಡೆಯುವಂತೆ ತಿಳಿಸಿದರು. ಕೋವಿಡ್ ಲಕ್ಷಣಗಳಾದ ಶೀತ, ಕೆಮ್ಮು, ಜ್ವರ, ಉಸಿರಾಟದ ತೊಂದರೆ, ಗಂಟಲು ನೋವು, ಬೇದಿ ಕಂಡುಬಂದಲ್ಲಿ ತಕ್ಷಣ ಹತ್ತಿರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯ ಜೊತೆ ಗಂಟಲು ಹಾಗೂ ಮೂಗಿನ ಸ್ರಾವದ ಪರೀಕ್ಷೆ ಮಾಡಿಸಿಕೊಳ್ಳುವಂತೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಹಾಜರಿದ್ದ 50 ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಅವರಿಗೆ ಕೋವಿಡ್ ಲಸಿಕೆಯನ್ನು ನೀಡಿ ಲಸಿಕೆ ಪಡೆಯುವುದರಿಂದ ಉಂಟಾಗುವ ಪ್ರಯೋಜನದ ಬಗ್ಗೆ ತಿಳಿಸಿ ಗರ್ಭಿಣಿಯರ ಆರೋಗ್ಯದ ಬಗ್ಗೆ ವಿವರವಾಗಿ ತಿಳಿಸಲಾಯಿತು. ಕಾರ್ಯಕ್ರಮದಲ್ಲಿ 11 ಅಪೌಷ್ಟಿಕ ಮಕ್ಕಳ ಆರೋಗ್ಯ ತಪಾಸಣೆಯನ್ನು ಮಕ್ಕಳ ತಜ್ಞರು ನೆರವೇರಿಸಿ ಚಿಕಿತ್ಸೆ ನೀಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಸತೀಶ್, ಮೇಲ್ವಿಚಾರಕರಾದ ಭಾಗ್ಯಮ್ಮ, ತಿಮ್ಮಮ್ಮ, ಶ್ವೇತಾ ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್, ಆಲೂರು.
ಹೊಳೆನರಸೀಪುರ ಪಟ್ಟಣದ ಶಾದಿ ಮಹಲ್ನಲ್ಲಿ ಕೋವಿಡ್ ನಿಯಮ ಉಲ್ಲಂಘಿಸಿ ವಿವಾಹ ಕಾರ್ಯಕ್ರಮ ನಡೆದಿರುವುದು ಕಂಡುಬಂದಿದ್ದು, ಸ್ಥಳಕ್ಕೆ ಅಧಿಕಾರಿಗಳು ಆಗಮಿಸಿ ದಂಡ ವಿಧಿಸಿದ್ದಾರೆ. ಯಾವುದೇ ಸಾಮಾಜಿಕ ಅಂತರ ಕಾಪಾಡದೆ ಮತ್ತು ಮಾಸ್ಕ್ ಹಾಕದೆ ಸುಮಾರು 600ಕ್ಕೂ ಹೆಚ್ಚು ಜನರು ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಬಗ್ಗೆ ಮಾಹಿತಿ ತಿಳಿದು ತಾಲೂಕು ದಂಡಾಧಿಕಾರಿ ಕೃಷ್ಣಮೂರ್ತಿ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅರುಣ್ ನೇತೃತ್ವದಲ್ಲಿ ಶಾದಿ ಮಹಲ್ಗೆ ಭೇಟಿ ನೀಡಿದರು. ನಂತರ ಮಾಧ್ಯಮದವರಿಗೆ ತಹಸೀಲ್ದಾರ್ ಕೃಷ್ಣಮೂರ್ತಿ ಮಾಹಿತಿ ನೀಡಿ ಸುಮಾರು 600 ಜನ ಯಾವುದೇ ಸಾಮಾಜಿಕ ಅಂತರ ಇಲ್ಲದೆ ಮತ್ತು ಮಾಸ್ಕ್ ಹಾಕದೆ ಕೋವಿಡ್-19 ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಆದ್ದರಿಂದ ಶಾದಿ ಮಹಲ್ ನಿರ್ವಹಣೆ ಮಾಡುತ್ತಿರುವವರಿಗೆ ಸಂಬಂಧಪಟ್ಟವರಿಗೆ ನೋಟಿಸ್ ನೀಡಲಾಗಿದೆ ಮತ್ತು 10,000 ರೂಪಾಯಿ ದಂಡ ವಿಧಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಸತೀಶ್, ಹರೀಶ್ ಪಣಕಾರ್, ಪೊಲೀಸ್ ಸಿಬ್ಬಂದಿ ಹಾಜರಿದ್ದರು. HCN ನ್ಯೂಸ್, ಹೊಳೆನರಸೀಪುರ. ಹಾಸನ ಜಿಲ್ಲೆಯಲ್ಲಿ ಕೊರೋನಾ ಪಾಸಿಟಿವಿಟಿ ದರ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇಂತಹ ಸಂದರ್ಭದಲ್ಲಿ ಈ ರೋಗ ತಡೆಗಟ್ಟುವಲ್ಲಿ ಬಿಜೆಪಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ದೇವರಾಜೇಗೌಡ ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದ ಇಡೀ ದೇಶ ಮತ್ತು ರಾಜ್ಯದ ಜನತೆ ನರಳುತ್ತಿದ್ದಾರೆ. ಭಯದಿಂದ ಬದುಕು ಸಾಗಿಸುತ್ತಿದ್ದಾರೆ. ದುಡಿಮೆ ಇಲ್ಲ, ಆದಾಯ ಇಲ್ಲದೆ ಆರ್ಥಿಕ ಸಂಕಷ್ಟದಿಂದ ಪ್ರತಿನಿತ್ಯ ವಲಸೆ ಹೋಗುವವರ ಸಂಖ್ಯೆ ಹೆಚ್ಚಿದೆ. ಜಿಲ್ಲೆಯಲ್ಲಿ ಕೊರೋನಾ ಲಸಿಕೆ ಅಭಾವದಿಂದ ಜನ ತೊಂದರೆ ಅನುಭವಿಸುತ್ತಿದ್ದಾರೆ. ಆದರೆ ನೆರೆ ಜಿಲ್ಲೆಯಲ್ಲಿ ಅಗತ್ಯ ಲಸಿಕೆ ಲಭ್ಯವಾಗುತ್ತಿದೆ. ಇಂತಹ ತಾರತಮ್ಯ ನೀತಿ ಏಕೆ? ಹಾಸನಕ್ಕೆ ಕೇವಲ 800 ಲಸಿಕೆ ಮಾತ್ರ ನೀಡಲಾಗುತ್ತಿದೆ. ಇದರಿಂದ ವೃದ್ಧರು, ಯುವಕ ಯುವತಿಯರು ದಿನವೆಲ್ಲ ಕಾದು ಲಸಿಕಾ ಕೇಂದ್ರದ ಸಾಲಿನಲ್ಲೇ ನಿಲ್ಲುವ ಪರಿಸ್ಥಿತಿ ಎದುರಾಗಿದ್ದು, ಸರ್ಕಾರದ ಇಂತಹ ಆಡಳಿತದ ವೈಫಲ್ಯದ ವಿರುದ್ಧ ಕಿಡಿಕಾರಿದರು. ಈಗಾಗಲೇ 2ನೇ ಅಲೆಯಿಂದ ಜನರು ತತ್ತರಿಸಿದ್ದಾರೆ. ಸಾಮಾನ್ಯ ಜನತೆ 3ನೇ ಅಲೆಯ ಪ್ರಭಾವಕ್ಕೆ ಸಿಲುಕಿ ನರಳಬೇಕಾದ ಸಂದರ್ಭ ಬಂದಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ರೋಗವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮಾಡಿದ ಪ್ರಯತ್ನಕ್ಕಿಂತ ಪ್ರಚಾರವೇ ಹೆಚ್ಚಾಗಿರುತ್ತದೆ. ಪ್ರಧಾನಮಂತ್ರಿಗಳು ಸೇರಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆರೋಗ್ಯ ಸಚಿವರುಗಳು ಪ್ರತಿನಿತ್ಯ ಕೋವಿಡ್ ಲಸಿಕೆ ವಿಚಾರವಾಗಿ ಒಂದಲ್ಲ ಒಂದು ರೀತಿಯ ಹೇಳಿಕೆ ನೀಡುವ ಮೂಲಕ ಲಸಿಕೆ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದೆ, ಲಸಿಕೆಯ ಕೊರತೆ ಇಲ್ಲ, ಕೋಟಿ ಕೋಟಿ ಜನರಿಗೆ ಲಸಿಕೆ ಸೌಲಭ್ಯ ಸಿಗುತ್ತಿದೆ ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದಾರೆ. ವಾಸ್ತವವಾಗಿ ಸಚಿವರುಗಳ ಹೇಳಿಕೆ ಸುಳ್ಳಾಗಿರುತ್ತದೆ. ಪ್ರತಿನಿತ್ಯ ಜನಸಾಮಾನ್ಯರು ಲಸಿಕೆಗಾಗಿ ಸಾಲಾಗಿ ನಿಂತು ಕೊನೆಗೆ ಲಸಿಕೆ ಸಿಗದೆ ಮನೆಗೆ ಮರಳುವ ಘಟನೆ ಹಾಸನ ಜಿಲ್ಲೆಯಲ್ಲಿ ಸರ್ವೇ ಸಾಮಾನ್ಯವಾಗಿದೆ ಎಂದು ದೂರಿದರು. ಒಂದು ವೇಳೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲೆಯ ಶಾಸಕರುಗಳು ಹೆಚ್ಚಿನ ಪ್ರಮಾಣದಲ್ಲಿ ಲಸಿಕೆ ಸೌಲಭ್ಯವನ್ನು ಒದಗಿಸಲು ಪ್ರಯತ್ನ ಮಾಡುತ್ತಿದ್ದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇದರ ವಿರುದ್ಧ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಈ ಒಂದು ಕೋವಿಡ್ ಕಾಯಿಲೆಯಿಂದಾಗಿ ಲಕ್ಷಾಂತರ ಜನ ಸಾವನ್ನಪ್ಪಿದ್ದಾರೆ. ಎಷ್ಟೋ ಜನ ಗುಣಮುಖ ಕೂಡ ಆಗಿದ್ದಾರೆ. ಒಂದು ಮೊದಲನೇ ಅಲೆ ಬಂತು. ಆ ಸಂದರ್ಭದಲ್ಲಿ ಆ ರೋಗದ ಗುಣಲಕ್ಷಣದ ಬಗ್ಗೆ ಒಂದು ಮಾಹಿತಿ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಒಂದಿಷ್ಟು ಸರ್ಕಾರ ಕ್ರಮ ತೆಗೆದುಕೊಳ್ಳಲಿಕ್ಕೆ ಏರುಪೇರು ಆಯಿತು ಅಂತೇಳಿ ಅಂತ ಜನಿಸಿತು. ತದನಂತರದಲ್ಲಿ 2ನೇ ಅಲೆ ಬಂತು. ಆ 2ನೇ ಅಲೆ ಬಂದಂತ ಸಂದರ್ಭದಲ್ಲಿ ಲಸಿಕೆ ಕೂಡ ಬಂತು. ಪ್ರಾರಂಭದಲ್ಲಿ ಕೋವ್ಯಾಕ್ಸಿನ್ ಕೊಟ್ಟರು, ತದನಂತರದಲ್ಲಿ ಕೋವಿಶೀಲ್ಡ್ ಕೊಡಲಿಕ್ಕೆ ಶುರು ಮಾಡಿದ್ರು. ಕೋವ್ಯಾಕ್ಸಿನ್ ಪ್ರಾರಂಭ ಮಾಡಿದಂತ ಕೆಲವೇ ದಿನಗಳಲ್ಲಿ ಸ್ಟಾಪ್ ಮಾಡಿದ್ರು. ಅದರ ಪರಿಣಾಮ, ಅಡ್ಡ ಪರಿಣಾಮ ಇದ್ದಿದ್ರಿಂದನೋ ಅದಕ್ಕೆ ಅದು ಅಷ್ಟು ಎಫೆಕ್ಟಿವ್ ವ್ಯಾಕ್ಸಿನ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೋ ಅದೇನು ಗೊತ್ತಾಗಲಿಲ್ಲ. ಫಸ್ಟ್ ತಗೊಂಡಂತಂದ್ರೆ ಮಾತ್ರ ಸೆಕೆಂಡ್ ಡೋಸಿಗೆ ಆ ಕೋವ್ಯಾಕ್ಸಿನ್ ಕೊಡ್ಕೊಂಡು ಬರ್ತಾ ಇದ್ದಾರೆ. ತದನಂತರದಲ್ಲಿ ಕೋವಿಶೀಲ್ಡ್ ಶುರು ಮಾಡಿದ್ರು. ಕೋವಿಶೀಲ್ಡ್ ಬಂದ ನಂತರ ಉತ್ತಮವಾದಂತಹ ಲಸಿಕೆ, ಈ ರೋಗ ನಿವಾರಣೆ ಮಾಡಲಿಕ್ಕೆ ಉತ್ತಮವಾದಂತಹ ಒಂದು ವ್ಯಾಕ್ಸಿನ್ ಅಂತೇಳಿ ಪ್ರಚಾರವನ್ನು ಕೂಡ ಮಾಡಿತು ಸರ್ಕಾರ. ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಆ ಪ್ರಾರಂಭದಲ್ಲಿ ಕಾಂಗ್ರೆಸ್ ಪಕ್ಷದವರು ಅನಗತ್ಯವಾಗಿ ವ್ಯಾಕ್ಸಿನ್ ತಗೊಳ್ಳದಂಗೆ ಜನಗಳಿಗೆ ಮಿಸ್ಗೈಡ್ ಮಾಡಿದ್ರಿಂದ ಜನ ಮುಂದೆ ಬರಲಿಲ್ಲ ವ್ಯಾಕ್ಸಿನ್ ತಗೊಳ್ಳಕ್ಕೆ ಅಂತೇಳಿ ದೂರಿದ್ರು. ಖಂಡಿತವಾಗ್ಲೂ ಸುಳ್ಳಿತ್ತು. ಕಾಂಗ್ರೆಸ್ ಹೇಳಿದ್ದು ಇಷ್ಟೇ, ನೀವು ಒಬ್ಬ ಬಡ ಜನತೆ ಮೇಲೆ, ಜನಸಾಮಾನ್ಯನ ಮೇಲೆ ಪ್ರಯೋಗ ಮಾಡ್ತಾ ಇದ್ದೀರಾ, ಎದುರಿ ಅವ್ರು ಮುಂದೆ ಬರ್ತಾ ಇಲ್ಲ,
ನೀವು ಮುಖಂಡರುಗಳು, ಬಿಜೆಪಿ ಮುಖಂಡರುಗಳು ನೀವೇ ಫಸ್ಟ್ ವ್ಯಾಕ್ಸಿನ್ ತಗೊಂಡು ಜನಕ್ಕೆ ಒಂದು ಭರವಸೆಯನ್ನು ಮೂಡಿಸಿ ಅಂತೇಳಿ ಅದು ನಮ್ಮ ಪಕ್ಷದ ಒಂದು ಸ್ಲೋಗನ್ ಇದೆ. ಅದನ್ನ ಉದ್ದೇಶಪೂರ್ವಕವಾಗಿ ಪಕ್ಷದ ವಿರುದ್ಧ ಬಿಜೆಪಿ ಸರ್ಕಾರದವರು ಮಾತನಾಡಿದರು. ಆಯ್ತು, ತದನಂತರದಲ್ಲಿ ಜನ ಗುಂಪು ಗುಂಪಾಗಿ ಲಕ್ಷೋಪಾಧ್ಯಾಯ ಸಾವಿರೋಪಾಧ್ಯಾಯನಲ್ಲಿ ವ್ಯಾಕ್ಸಿನ್ ಕೇಂದ್ರಗಳಿಗೆ ಬರಲಿಕ್ಕೆ ಶುರು ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಕುಮಾರಸ್ವಾಮಿ, ಶಿವಕುಮಾರ್, ಅಶೋಕ್, ಪ್ರವೀಣ್ ಹಾಜರಿದ್ದರು. HCN ನ್ಯೂಸ್ ಹಾಸನ್. ನಾನಾ ಕಾರಣಗಳಿಂದ ಕಳೆದ 3 ವರ್ಷದ ಬಳಿಕ ನಡೆದ ಹಾಸನ ನಗರಸಭೆಯ ಸಾಮಾನ್ಯ ಸಭೆ ಪೂರ್ತಿ ಗದ್ದಲದಲ್ಲೇ ಕಳೆದ್ರು. ವಾದ ಪ್ರತಿವಾದದಲ್ಲಿ ಸಭೆಯನ್ನ ರದ್ದು ಮಾಡುವಂತೆ ಜೆಡಿಎಸ್ ಸದಸ್ಯರು ಶಾಸಕರು ಕುಳಿತಿರುವ ಪೀಠದ ಮುಂದೆ ಪ್ರತಿಭಟನೆ ನಡೆಸಿ ಕೊನೆಗೆ ಸಭೆ ಮುಂದುವರಿಸಲಾಯಿತು. ಹಾಸನ ನಗರಸಭೆಯ ಕುವೆಂಪು ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಪ್ರಾರಂಭದಿಂದಲೇ ವಾಗ್ವಾದದ ಸರಮಾಲೆಗಳು ಕೇಳಿಬಂದಿತು. ನಗರದ ಅಭಿವೃದ್ಧಿ ವಿಷಯ, ಸಮಸ್ಯೆಗಳ ಬಗ್ಗೆ ಚರ್ಚಿಸಬೇಕಾದ ನಗರಸಭೆಯ ಮೊದಲ ಸಾಮಾನ್ಯ ಸಭೆ ಜೆಡಿಎಸ್ ಸದಸ್ಯರ ಗದ್ದಲದ ನಡುವೆ ಗೊಂದಲದ ಗೂಡಾಗಿ ಮಾರ್ಪಾಡಾಯಿತು. ಸಭೆಯಲ್ಲಿ ಹಾಜರಿದ್ದ ನಗರಸಭೆ ಜೆಡಿಎಸ್ ಸದಸ್ಯರು ಸಭಾ ನೋಟಿಸ್ ಅನ್ನು ನಿಯಮದಂತೆ ತಲುಪಿಸಲಿಲ್ಲೆಂದು ಆರೋಪಿಸಿದಲ್ಲದೆ ಸಭೆಯನ್ನ ಇನ್ನೊಂದು ವಾರ ಮುಂದೂಡುವಂತೆ ಗದ್ದಲ ಎಬ್ಬಿಸಿದರು. ಅಧ್ಯಕ್ಷರ ವಿರುದ್ಧ ಏರು ಧ್ವನಿಯಲ್ಲಿ ಮಾತನಾಡಿದ್ರು. ಸಭೆಯನ್ನ ಏಕಾಏಕಿ ನಡೆಸಲಾಗುತ್ತಿದೆ. ಜುಲೈ 28ರಂದು ನಡೆಯಬೇಕಿದ್ದ ಸಾಮಾನ್ಯ ಸಭೆಯನ್ನ ಅನಿವಾರ್ಯ ಕಾರಣಗಳಿಂದ ರದ್ದುಪಡಿಸಲಾಗಿದೆ ಎಂದು ನಮಗೆ ಕಳುಹಿಸಿದ ಪತ್ರದಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ನಂತರ ಹೊಸದಾಗಿ ಸಾಮಾನ್ಯ ಸಭೆಯನ್ನ ಕರೆಯಬೇಕಾದಲ್ಲಿ ಸ್ಪಷ್ಟವಾಗಿ 7 ದಿನಗಳ ಕಾಲಾವಕಾಶ ನೀಡಿ ಸಭೆಯನ್ನ ಕರೆಯಬೇಕು. ಆದರೆ ಸಾಮಾನ್ಯ ಸಭೆಯ ಕೇವಲ 3 ದಿನಗಳ ಮುಂಚಿತವಾಗಿ ಆಹ್ವಾನ ಪತ್ರ ಕಳುಹಿಸಲಾಗಿದೆ. ಅಲ್ಲದೆ ಸಾಮಾನ್ಯ ಸಭೆ ನಿಗದಿಪಡಿಸಿರುವ ಸ್ಥಳವನ್ನು ಸ್ಪಷ್ಟವಾಗಿ ನಮೂದಿಸಲಾಗಿಲ್ಲ ಹಾಗೂ ಸಭೆಗೆ ಹಾಜರಾಗಲು ನಗರಸಭೆ ಸದಸ್ಯರಿಗೆ ಯಾವುದೇ ಮಾಹಿತಿಯನ್ನ ಉದ್ದೇಶಪೂರ್ವಕವಾಗಿ ನೀಡದಿರುವುದು ನಿಯಮ ಬಾಹಿರವಾಗಿದೆ ಎಂದು ದೂರಿದರು. ಇನ್ನು ಯಾರಿಗಾದರೂ ಸಂತಾಪ ಸೂಚಿಸಬೇಕಾದ್ರೆ ಸಭೆ ನಡೆಸಬೇಕಾಗಿರುವುದರಿಂದ ಸಂತಾಪ ಸೂಚಿಸುವುದು ಬೇಡ ಎಂದು ಜೆಡಿಎಸ್ ಸದಸ್ಯರು ಪಟ್ಟು ಹಿಡಿದು ನಂತರದಲ್ಲಿ 2 ನಿಮಿಷ ಮೌನಾಚರಿಸಿ ಸಂತಾಪ ಸೂಚಿಸಿದರು. ಭಾರತದಿಂದ ಕ್ರೀಡೆಯಲ್ಲಿ ಪ್ರತಿನಿಧಿಸಿ ಗೆಲುವು ತಂದುಕೊಟ್ಟ ಕ್ರೀಡಾಪಟುಗಳಿಗೆ ಚಪ್ಪಾಳೆ ಹೊಡೆಯುವುದರ ಮೂಲಕ ಅಭಿನಂದಿಸಿ ಗೌರವ ಸೂಚಿಸಿದರು. ಮಾಜಿ ಅಧ್ಯಕ್ಷ ಸದಸ್ಯ ಸಿಆರ್ ಶಂಕರ್ ಸೇರಿದಂತೆ ಎಲ್ಲ ಜೆಡಿಎಸ್ ಸದಸ್ಯರು ಅಧ್ಯಕ್ಷರ ಆಸನದ ಮುಂಭಾಗ ಪ್ರತಿಭಟನೆ ನಡೆಸಿದರಲ್ಲದೆ ಸಭೆಯನ್ನ ಮುಂದೂಡುವಂತೆ ಪಟ್ಟು ಹಿಡಿದರು. ಒಂದು ಹಂತದಲ್ಲಿ ಅಧ್ಯಕ್ಷರು ಮತ್ತು ಶಾಸಕರ ವಿರುದ್ಧ ಸದಸ್ಯ ಗಿರೀಶ್ ವೀರಪ್ಪ ಏರು ಧ್ವನಿಯಲ್ಲಿ ಮಾತನಾಡುತ್ತಿದ್ದರೆ, ಇನ್ನೊಂದು ಕಡೆ ನಗರಸಭೆಯ ಅಧಿಕಾರಿ ಪ್ರಕಾಶ್ ಓದುತ್ತಿದ್ದ ಸಭಾ ನಡವಳಿಕೆ ಪುಸ್ತಕವನ್ನ ಕಡೆ ನಗರಸಭೆ ಸದಸ್ಯರಾದ ಸಿಆರ್ ಶಂಕರ್ ಕಸಿದುಕೊಂಡು ಮಾತಿನ ಚಕಮಕಿ ನಡೆಸಿದರು. ಈ ವೇಳೆ ಮಧ್ಯಪ್ರವೇಶ ಮಾಡಿದ ಕ್ಷೇತ್ರದ ಶಾಸಕ ಪ್ರೀತಂ ಜೇಗೌಡ ಅವರು ನಗರಸಭೆಯಲ್ಲಿ ನಡೆಯುವ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡುವ ಮೊದಲು ಸದಸ್ಯರು ಸಹಿಯನ್ನ ಮೊದಲು ಹಾಕಬೇಕು ಎನ್ನುವುದು ನನ್ನ ಸಲಹೆ. ಯಾವುದೇ ವಿರೋಧ ಮಾಡುವುದಿದ್ರೆ ಅದಕ್ಕಾಗಿಯೇ ಚುನಾವಣೆ ಸಂದರ್ಭ ಇದು, ಆಗ ಮಾತ್ರ ರಾಜಕಾರಣ ಮಾಡೋಣ. ಉಳಿದ ಸಮಯದಲ್ಲಿ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡುವಂತೆ ತಿಳಿಸಿದರು. ಸತತ 2 ಗಂಟೆಗೂ ಹೆಚ್ಚು ಕಾಲ ಜೆಡಿಎಸ್ ಸದಸ್ಯರ ವಾಗ್ವಾದದಲ್ಲೇ ಸಭೆ ಮುಂದುವರೆಯಿತು. ಊಟಕ್ಕೆ ಸ್ವಲ್ಪ ಸಮಯ ವಿರಾಮ ನೀಡಿ ನಂತರ ಸಭೆ ಮುಂದುವರೆಸಿದರು. ನಗರಸಭೆ ಸದಸ್ಯ ಗಿರೀಶ್ ವೀರಪ್ಪ ಮಾತನಾಡಿ, ನಗರಸಭೆ ಜೆಡಿಎಸ್ ಸದಸ್ಯರು ಈ ಹಿಂದೆ ಕರೆದಿದ್ದ ಸಭೆಯನ್ನ ದಿಢೀರ್ ಎಂದು ಮುಂದೂಡಿ ಈಗ ನಿಯಮಬಾಹಿರವಾಗಿ ಸಭೆ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದರು. ಇನ್ನೋರ್ವ ಸದಸ್ಯ ಕ್ರಾಂತಿ ಸಭೆ ನಡೆಸಲು ನಿಯಮ ಪಾಲನೆ ಮಾಡದ ಕಾರಣ ಗೊಂದಲ ಉಂಟಾಗಿದ್ದು, ನಾವೆಲ್ಲ ನಿಯಮಬದ್ಧವಾಗಿ ಸಭೆ ನಡೆಸಿ ಎಂದು ಒತ್ತಾಯ ಮಾಡಿದೆವು ಎಂದು ತಿಳಿಸಿದರು. ಇದೇ ತರ ಎಸಿ ಜಗದೀಶ್ ಅವರು ಚುನಾವಣೆಯಲ್ಲಿ ನಿಮ್ಮ ಹತ್ರ ನಾಳೆ ಇನ್ನೊಂದು ಹೊಸದಾಗಿ ಅಪ್ಲಿಕೇಶನ್ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ರು. ನೀವು ಹಿಂಗೆ ಮೀಟಿಂಗ್ ಮಾಡ್ಬಿಟ್ಟು ಇನ್ನೊಂದು 7 ದಿವಸ ಬಿಟ್ಟು ಕರಿತೀನಿ ಅಂತ ಹಿಂಗೆ ಹೋಗ್ಬಿಡಿ. ನೀವು ಹಾಸನ ನಗರಸಭೆಗೆ ಮೊದಲನೇ ಅಧಿಕಾರಿ, ದಯವಿಟ್ಟು ಯಾರು ಕೈ ಮುಗಿಬಾರ್ದು. ತಮ್ಮ ಅಧಿಕಾರ ಸ್ಥಾನಕ್ಕೆ ತಮ್ಮ ಜೊತೆ ತರಬೇಡಿ, ಯಾರು ಕೈ ಮುಗಿಬೇಡಿ. ಆದೇಶ ಮೇರೆಗೆ ಅಲ್ಲ, ಬಹುಮತ ಕೌನ್ಸಿಲ್ ಬಹುಮತ ಬೇಕಾದಕ್ಕೆ ಮುಂದೂಡಿಕೆ ರದ್ದು ಮಾಡಿದ್ವಿ ಅಂದ್ರೆ ಸರ್, ನಡೆದಿಲ್ಲ ಸರ್, ಇನ್ನ ರದ್ದು ಮಾಡಿದ್ವಿ ಅಂದ್ರೆ ರದ್ದು ಮಾಡಿದ್ವಿ ಸರ್, ಅವೆಲ್ಲ ಕೆಲಸ ಮಾಡ್ತಿದ್ವಿ. ಅಂಬೇಡ್ಕರ್ ಕೂಡ ಬರ್ತೀರಾ, ಸಂವಿಧಾನ ಶಿಕ್ಷೆ ಅವರೇ ಅಲ್ಲ ಸರ್, ಇಷ್ಟೊಂದು ಕಾನೂನು ಮಾತಾಡ್ತಾರೆ. 4 ತಿಂಗಳಿಂದ ಮೀಟಿಂಗ್ ಕರೀದಲೆ ಈ ಮೊನ್ನೆ ಮೀಟಿಂಗ್ ಕರೆದ್ಬಿಟ್ಟು ಅನಿವಾರ್ಯ ಕಾರಣ ಅಂತ ಹೇಳ್ಬಿಟ್ಟು ಕೆಲವರು ಲೆಟರ್ ಕೊಡ್ತಾರೆ, ಕೆಲವರು ನಿವಾರ್ಯ ಕಾರಣ ಅಂತ ಕೊಡ್ತಾರೆ.
ಏನಕ್ಕೋಸ್ಕರ ಅಂತ ಅನಿವಾರ್ಯ ಕಾರಣ ಅವ್ರಿಗೇನಾದ್ರು ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದರೆ ಉಪಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕರಿಬೋದಾಗಿತ್ತು. ಹಾಗಾಗಿ ಅದು ಮಾಡ್ದಲ್ಲ ಇವರೇನೋ ಯಾವುದೋ ಒತ್ತಡಕ್ಕೆ ಒಳಪಟ್ಬಿಟ್ಟು ಅವರ ಏನು ಒಂದು ಲೋಪದೋಷಗಳಿಂದ ಅದನ್ನ ಮುಚ್ಚಿಮೂಡೋಕ್ಕೆ ಇದು ಮಾಡ್ಕೊಳ್ಳೋಕ್ಕೋಸ್ಕರ ಅದನ್ನು ಮುಂದೂಡಿದರು. ನಿಮ್ಮ ಹೋರಾಟ ಯಾವ ರೀತಿ ಸರ್ ಏನಿಲ್ಲ, ಇದ್ರ ಬಗ್ಗೆ ನಾವು ಒಂದು ಲೋಕಾಯುಕ್ತ ತನಿಖೆಗೆ ಆಗ್ರಹ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಸದಸ್ಯರುಗಳೆಲ್ಲ ಇದು ಮಾಡಿ ಏನು ಅವ್ರದ್ದು ಒಂದು 27 ಸಬ್ಜೆಕ್ಟ್ಗಳಿದೆ, ಅದರಲ್ಲಿ ಹಾಸನ ನಗರದ ಅಭಿವೃದ್ಧಿಗೆ ಯಾವ್ದು ಬೇಕೋ ಅದನ್ನ ಒಪ್ಕೊಳ್ತೀವಿ. ಈಗ ಏನು ಅವರು ಮಿಸ್ಯೂಸ್ ಮಾಡಿ ಅವ್ಯವಹಾರ ಮಾಡಿದ್ದಾರೆ ಅದನ್ನ ನಾವು ಲೋಕಾಯುಕ್ತ ತನಿಖೆ, ACB ತನಿಖೆಗೆ, ತಪ್ಪರ ಇಲಾಖೆ ತನಿಖೆಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಸದಸ್ಯರು ಒಕ್ಕಲಿಗರಿಂದ ಮಾಡಬೇಕು ಅಂತ ಹೇಳ್ಬಿಟ್ಟು ಮನವಿ ಪತ್ರನೂ ಸಹ ಕೊಡ್ತಾ ಇದ್ದೀವಿ. ಯಾರು ಅಧಿಕಾರಿಗಳು ಮಾಡಿದ್ದಾರೆ ಅಂತ ಅಲ್ಲ, ಹಿಂದೆ ಆಡಳಿತ ಅಧಿಕಾರಿಗಳ ಅವಧಿಯಲ್ಲಿ ಅಧಿಕಾರಿಗಳು ಮಾಡಿರೋದು, ಆಡಳಿತ ಅಧಿಕಾರಿಗಳ ಅವಧಿಯಲ್ಲಿ ಅಧಿಕಾರಿಗಳು ಮಾಡಿರೋಂಥ ಒಂದು ಲೋಪದೋಷ, ಒಂದು ಅವ್ಯವಹಾರನ ಇವರು ಮುಚ್ಚಿಡೋದಕ್ಕೋಸ್ಕರ 3 ದಿವಸಕ್ಕೆ ಮೀಟಿಂಗ್ ಕರೆದಿದ್ದಾರೆ. ಹಾಗಾಗಿ ಇದೆಲ್ಲ ನಾವು ಇದು ಮಾಡ್ತಾ ಇದ್ದೀವಿ. ಅದೇ ರೀತಿ 30/8/2021 ಸುಪ್ರೀಂ ಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಇದೆ. ನಾವು ಏನಿನ್ನು ಮೀಸಲಾತಿ ಪ್ರಕಟ ಮಾಡಿರೋದು ಇದು ಕಾನೂನು ಬಾಹಿರ, ಮಾರ್ಗಸೂಚಿನ ಇವರು ಅಳವಡಿಸ್ಕೊಂಡು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸನ್ಮಾನ್ಯ ಕರ್ನಾಲ್ಕರ್ ಅವರ ಪೀಠದಲ್ಲಿ, ವಿಭಾಗೀಯ ಪೀಠದಲ್ಲಿ ನಾವು ಸುಪ್ರೀಂ ಕೋರ್ಟಲ್ಲಿ ನಾವು ಅಪೀಲ್ ಮಾಡಿದ್ದೀವಿ. ಸನ್ಮಾನ್ಯ ಶ್ರೀ ಕಪಿಲ್ ಸಿಬಲ್ ಅವರು ಮತ್ತು ದುಷ್ಯಂತ್ ದವೆ ಅವರು ನಮ್ಮ JDS ಪಕ್ಷದ ಸದಸ್ಯರ ಪರವಾಗಿ ಅಪಿಯರ್ ಆಗಿದ್ದರು. ಅದರಲ್ಲಿ ಕೋರ್ಟ್ನಲ್ಲಿ ಅಡ್ವೊಕೇಟ್ ಜನರಲ್ ಅವರು ಒಪ್ಕೊಂಡಿದ್ದಾರೆ ನಾವು 10% ನಾವು ತಪ್ಪು ಮಾಡಿದ್ದು ಅಂತ. ಹಾಗಾಗಿ ಕರ್ನಾಲ್ಕರ್ ಸಾಹೇಬರು, ಶ್ರೀಯುತ ನ್ಯಾಯಯುತ ಕರ್ನಾಲ್ಕರ್ ಸಾಹೇಬರು ಎಲ್ಲ ಹೇಳ್ಬಿಟ್ಟು ಅವ್ರಿಗೆ 30ನೇ ತಾರೀಕಿಗೆ ಏನು ನೀವು ಲೋಪ 10% ಮಾಡಿದ್ದೀರ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು. ನೀವು ಇದೇ ರೀತಿ ಮಾಹಿತಿ ನೀವು ತಪ್ಪು ಮಾಡ್ಕೊಂಡು ಹೋಗ್ತಿದ್ರೆ ಮುಂದಕ್ಕೂ ಸಹ ತಪ್ಪು ಮಾಡ್ಕೊಂಡು ಹೋಗ್ತೀರಾ. ಇನ್ನು ಮುಂದೆ ನೀವು ತಪ್ಪು ಮಾಡಿದಂಗೆ ನಾನು ಜಡ್ಜ್ಮೆಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಒಂದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋಕ್ಕೆ 30ನೇ ತಾರೀಕುವರೆಗೆ ಅಂತಿಮ ಗಡುವು ಕೊಟ್ಟಿದ್ದಾರೆ. ಬಹುತೇಕ ಆವತ್ತು ನಮ್ಮ JDS ಪರವಾಗಿ ಏನು ಇವರು ಒಂದು ಮೀಸಲಾತಿ ಪ್ರಕಟ ಮಾಡಿದರು ಸರ್ಕಾರದವರು, ಅವರ ಒಂದು ರಾಜಕೀಯ ದುರುದ್ದೇಶದಿಂದ ಏನು ಮಾಡಿದ್ರು ಅದರ ವಿರುದ್ಧವಾಗಿ ಒಂದು ತೀರ್ಪು ಬಂದು ಮುಂದಿನ ದಿನದಲ್ಲಿ ನಮ್ಮ ಹಾಸನ ನಗರಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಆಶಾಭಾವದಿಂದ ನಾವಿದ್ದೀವಿ. ನಗರಸಭಾ ಅಧ್ಯಕ್ಷರ ಕೋರಿಕೆ ಮೇರೆಗೆ ಸಾಮಾನ್ಯ ಸಭೆ ಕರೆದಿದ್ದಾರೆ. ಇದಕ್ಕಿಂತ ಮುಂಚೆ ನಮಗೆ 28/7/2021 ಸಾಮಾನ್ಯ ಸಭೆ ಅಂತ ನಿಗದಿಯಾಗಿತ್ತು. ಅದಕ್ಕಿಂತ ಮುಂಚೆ ನಮಗೆ 10 days ಬಿಫೋರ್ ಒಂದು ನೋಟಿಸ್ ಕೊಟ್ಟಿದ್ದರು, ಅದು ಕಾನೂನು ಪ್ರಕಾರ ಇತ್ತು. ಆ ನಂತರ 27ನೇ ತಾರೀಕು ನಮಗೊಂದು ನೋಟಿಸ್ ಕೊಡ್ತಾರೆ, ಸಭೆನ ರದ್ದು ಮಾಡಿದ್ದೀವಿ ಅಂತ. ರದ್ದು ಮಾಡಿದ್ದೀವಿ ಅಂದರೆ ಕ್ಯಾನ್ಸಲ್ ಆಗಿದೆ ಅಂತ. ಬಟ್ ಅದ್ರ ಪ್ರಕಾರ ಏನು ಮಾಡಬೇಕು, ಮತ್ತೆ ಇವರು 7 ದಿನ ಮುಂಚೆ ನಮಗೆ ನೋಟಿಸ್ ಕೊಡಬೇಕಿತ್ತು. ಇವ್ರು ಏನು ಮಾಡಿದ್ದಾರೆ, 9/8/2021 ಸಭೆನ ಇವತ್ತು ನಿರ್ಧಾರ ಮಾಡಿದ್ದಾರೆ. ನಮಗೆ ನೋಟಿಸ್ ಕೊಟ್ಟಿರೋದು ಯಾವಾಗ, ಮೊನ್ನೆ 7ನೇ ತಾರೀಕು ಕೊಟ್ಟಿದ್ದಾರೆ ನೋಟಿಸ್ನ, ನೈಟು 8:30. ನಾವು ಸಾರ್ವಜನಿಕ ಹಣಕಾಸನ್ನು ನಾವು ಯಾವ ರೀತಿ ಡಿಸ್ಕಸ್ ಮಾಡೋಣ, ಸಾರ್ವಜನಿಕ ಅಭಿವೃದ್ಧಿ ಕೆಲಸಗಳನ್ನು ಯಾವ ರೀತಿ ಡಿಸ್ಕಸ್ ಮಾಡೋಣ. ಇವರು ಕಾನೂನು ಬಾಹಿರವಾಗಿ ಏನು ಮುನ್ಸಿಪಾಲ್ಟಿ ಆ್ಯಕ್ಟ್ ಇದೆ ಅದ್ರ ಪ್ರಕಾರ ಇವರು ಸಭೆ ಕರೆದಿಲ್ಲ, ಕಾನೂನು ಬಾಹಿರವಾಗಿ ಇವತ್ತು ಸಭೆ ನಿಗದಿ ಮಾಡಿದ್ದಾರೆ. ಆದ್ದರಿಂದ ನಾವೆಲ್ಲ ಸದಸ್ಯರು ಸಹ ಇವತ್ತು ವಿರೋಧ ಮಾಡಿದ್ದೀವಿ. ನಾವೇನು ವಿರೋಧ ಪಕ್ಷದ ಸದಸ್ಯರಿದ್ದೀವಿ, ನಾವೆಲ್ಲರೂ ಸಹ ಒಮ್ಮತದಿಂದ ವಿರೋಧ ಮಾಡಿದ್ದೀವಿ. ಅದಕ್ಕೆ ಆಮೇಲೆ ಏನು ನೋಟಿಸ್ ಕೊಡ್ಬೇಕಾದ್ರೆ ಸ್ಥಳನೂ ಸಹ ನಿಗದಿ ಮಾಡಿಲ್ಲ. ಇದು ಅಪರಿಪೂರ್ಣವಾಗಿದೆ ನೋಟಿಸು. ಇದನ್ನು ನಾವು ಸಭೆನ ರದ್ದು ಮಾಡಿ ಅಂತಲೇ ನಾವು ಭಾಳ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಇವರು ವೈಯಕ್ತಿಕ ಹಿನ್ನೆಲೆಯಿಂದ, ವೈಯಕ್ತಿಕ ರಾಜಕಾರಣದಿಂದ ಇವರು ಸಭೆನ ಮುಂದುವರ್ಸೋಂಥ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ವಿರೋಧ ಇದೆ. ಮತ್ತು ಮಧ್ಯಾಹ್ನ ಮೀಟಿಂಗ್ ತೊಗೊಂಡಿದ್ದಾರೆ, ಅದರಲ್ಲಿ ಯಾವ ರೀತಿ ಚರ್ಚೆ ಆಗುತ್ತೆ ನೋಡಿ ನಾವು ತೀರ್ಮಾನ ಕೈಗೊಳ್ತೀವಿ ಅಂತ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡಿದ್ರು. ಚುನಾಯಿತ ಪ್ರತಿನಿಧಿಗಳಾಗಿರಲಿಲ್ಲ, ಯಾಕಂದರೆ ಅಧ್ಯಕ್ಷರ ನೇಮಕಾತಿ ಆಗದೆ ಅವರಿಗೆ ಸದಸ್ಯತ್ವ ಬರಲ್ಲ ಅನ್ನೋದು ಕಾನೂನು. ಆ ಹಿನ್ನೆಲೆಯಲ್ಲಿ 4 ತಿಂಗಳ ಹಿಂದೆ ಎಲ್ಲರೂ ಸದಸ್ಯರಾಗಿ 35 ಜನ ಸದಸ್ಯರು, ಹಲವಾರು ಹಿರಿಯರಿದ್ದಾರೆ, ಕೆಲವರು ಮೊದಲನೇ ಬಾರಿ ಗೆದ್ದಿರುವಂಥವ್ರು ಇದ್ದಾರೆ. ಎಲ್ಲರೂ ಬಂದು ಇವತ್ತು ಸಾಮಾನ್ಯ ಸಭೆಯನ್ನು ಹಲವು ಅವರ ವಿಚಾರಗಳನ್ನು ಮಂಡಿಸಿದ್ದಾರೆ. ಹಲವು ಪ್ರಶ್ನೆಗಳು ಅವರಲ್ಲಿದ್ದು ಅದನ್ನು ಸಮರ್ಪಕವಾಗಿ ಕಮಿಷನರ್ ಅವರು ಕೂಡ ಹೇಳಿದ್ದಾರೆ. ಒಂದು ಲೋಕಲ್ ಬಾಡಿಯಲ್ಲಿ ಭಿನ್ನಾಭಿಪ್ರಾಯಗಳಿರೋದು ಸಹಜ. ಚುನಾವಣೆಯನ್ನು ಮಾಡಿರ್ತಾರೆ ಪರಸ್ಪರ, ಅದ್ರ ಮಧ್ಯೆ ಬರೋದಕ್ಕೆ ಸ್ವಲ್ಪ ಸಮಯ ಆಗ್ಬೋದು. ಆದರೆ ನಾನೊಬ್ಬ ಶಾಸಕನಾಗಿ ನನ್ನ ಜವಾಬ್ದಾರಿ ಇರುತ್ತೆ. 35 ಸದಸ್ಯರನ್ನು ಒಟ್ಟಿಗೆ ತೆಗೆದುಕೊಂಡೋಗಿ ನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲರ ವಿಶ್ವಾಸವನ್ನು ಗಳಿಸಿ ಒಂದು ಅಭಿವೃದ್ಧಿ ಮಾಡಬೇಕಾದಂಥ ಜವಾಬ್ದಾರಿ ನನ್ನ ಮೇಲಿದೆ. ಆ ನಿಟ್ಟಿನಲ್ಲಿ ಎಲ್ಲರನ್ನು ಒಟ್ಟಿಗೆ ತಗೊಂಡೋಗೋವಂಥ ಕೆಲಸವನ್ನು ಬರುವಂಥ ದಿನಗಳಲ್ಲಿ ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ. ಅದು ಒಳ್ಳೆಯ ನಿಟ್ಟಿನಲ್ಲಿ ಹಾಸನದ ನಗರದ ಅಭಿವೃದ್ಧಿ ನಿಟ್ಟಿನಲ್ಲಿ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಹಾಸನ ನಗರಸಭೆಯ ಬಿಜೆಪಿ ಪಕ್ಷದ ಸದಸ್ಯರು ಭಾಗವಹಿಸಿದರು. HCN ನ್ಯೂಸ್ ಹಾಸನ್.
ಆಗಸ್ಟ್ 9ರಂದು ಸಂಜೆ ಬೆಂಗಳೂರಿಗೆ ಹೋಗುತ್ತಿದ್ದು ಸಿಎಂ ಅವರನ್ನ ಭೇಟಿ ಮಾಡಿ ಜಿಲ್ಲೆಯ ಸಮಸ್ಯೆ ಹಾಗೂ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತನಾಡಲಿದ್ದೇನೆ ಎಂದು ಶಾಸಕ ಪ್ರೀತಂ ಗೌಡ ತಿಳಿಸಿದ್ದಾರೆ. ಹಾಸನ ನಗರಸಭೆಯ ಸಾಮಾನ್ಯ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಪುಟ ಪುನರ್ರಚನೆ ಬಳಿಕ ಆಗಿರುವಂತಹ ಗೊಂದಲ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರೊಂದಿಗೆ ಮಾತನಾಡುವುದಾಗಿ ಈ ಹಿಂದೆಯೂ ಸಹ ಹೇಳಿದ್ದೆ. ಆದ್ದರಿಂದ ಸಿಎಂ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸಲಿದ್ದು, ಹಾಸನ ನಗರಸಭೆಯಲ್ಲಿ ನಡವಳಿಕೆಯ ಬಗ್ಗೆ ಹಾಗೂ ನಗರದ ಅಭಿವೃದ್ಧಿ ಅನುದಾನದ ಕುರಿತು ಚರ್ಚಿಸಲಾಗುವುದು ಹಾಗೂ ಇದೇ ಸಂದರ್ಭದಲ್ಲಿ ಕಾರಜೋಳ ಅವರನ್ನ ಭೇಟಿ ಮಾಡಿ ಮಾತನಾಡಿಸುತ್ತೇನೆ ಎಂದು ಹೇಳಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರನ್ನ ಸಹ ಬೆಂಗಳೂರಿನಲ್ಲಿ ಭೇಟಿ ಮಾಡಲಿದ್ದು, ಹಿಂದೆ ನಡೆದ ಬೆಳವಣಿಗೆಗಳ ಬಗ್ಗೆ ಮಾತುಕತೆ ನಡೆಸಲಾಗುವುದು ಎಂದು ಹೇಳಿದರು. ಮುಂಬರುವ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ಹಾಗೂ ಹಾಸನ ಬಿಜೆಪಿ ಕಾರ್ಯಕರ್ತರ ಅಸಮಾಧಾನದ ಬಗ್ಗೆಯೂ ವರಿಷ್ಠರೊಂದಿಗೆ ಮಾತನಾಡುತ್ತೇನೆ, ಆನಂತರ ಪ್ರತಿಕ್ರಿಯೆ ನೀಡುತ್ತೇನೆ ಎಂದು ಹೇಳಿದರು. ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಕೆ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಪುಸ್ತಕ ನೋಡಿ ಕಲಿತಿರುತ್ತಾರೆ, ನಾವು ಕೂಡ ಪುಸ್ತಕ ನೋಡಿ ಎಸ್.ಆರ್. ಬೊಮ್ಮಾಯಿ ಸರ್ಕಾರ ಉರುಳಿಸಿದ್ದು ಇವರೇ ಎಂದು ಹೇಳಿದ್ದೇನೆ ಅಷ್ಟೇ ಎಂದರು. ಕುಮಾರಸ್ವಾಮಿಯವರು 6 ಬಾರಿ ಶಾಸಕರಾದರೂ ಸಹ ಜೆಡಿಎಸ್ ಅವರಿಗೆ ಉನ್ನತ ಸಚಿವ ಸ್ಥಾನಮಾನ ನೀಡಲಿಲ್ಲ. ಕಳೆದ ಬಾರಿ ಸರ್ಕಾರದಲ್ಲಿ ಸಚಿವ ಸ್ಥಾನವನ್ನ ಸಹ ನೀಡಲಿಲ್ಲ. ಈ ಹಿನ್ನೆಲೆಯಲ್ಲಿ ಜೆಡಿಎಸ್ ನಾಯಕರ ಮನವೊಲಿಸಲು ಇಂತಹ ಹೇಳಿಕೆಯನ್ನು ನೀಡಿದ್ದಾರೆ ಎಂದು ಟೀಕಿಸಿದರು. ಎಚ್.ಕೆ. ಕುಮಾರಸ್ವಾಮಿಯವರು ಯಾಕೆ ನಮ್ಮ ಪಕ್ಷದ ಮಾತುಕತೆಯನ್ನ ವೈಯಕ್ತಿಕವಾಗಿ ತೆಗೆದುಕೊಂಡು ತಿಳಿಯುತ್ತಿಲ್ಲ, ನಮ್ಮ ಪಕ್ಷದ ಗೊಂದಲವನ್ನ ನಾವೇ ಬಗೆಹರಿಸಿಕೊಳ್ಳುತ್ತೇವೆ ಎಂದು ತಿರುಗೇಟು ನೀಡಿದರು. ಈ ವಿಚಾರವನ್ನು ಪ್ರಸ್ತಾಪ ಮಾಡಾಗಿದೆ. ಅದ್ರ ಬಗ್ಗೆ ಇವತ್ತು ಬೆಂಗಳೂರಿಗೆ ರಾತ್ರಿ ಹೋಗ್ತೀನಿ, ಭೇಟಿ ಮಾಡಾದ್ಮೇಲೆ ನಿಮ್ಗಳಿಗೆ ಮಾಹಿತಿ ಕೊಡ್ತೀನಿ. ನಾನು ನೋಡಿಲ್ಲ. ನಾನೀಗ ಹೋಗಿ ಮುಖ್ಯಮಂತ್ರಿಗಳನ್ನೇ ಭೇಟಿ ಮಾಡ್ತೀನಿ, ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡ್ತೀನಿ, ನಮ್ಮ ಪರಿವಾರದ ಹಿರಿಯರನ್ನು ಭೇಟಿ ಮಾಡಿ ಅವ್ರ ಹತ್ರ ಮಾರ್ಗದರ್ಶನ ತಗೊಳ್ತೀನಿ, ಸಲಹೆಗಳು ತಗೊಳ್ತೀನಿ, ನನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ತೀನಿ. ಅದಾದಮೇಲೆ ಅವ್ರು ಏನು ಮಾರ್ಗದರ್ಶನ ಕೊಡ್ತಾರೆ ಆ ಪ್ರಕಾರ ಹಾಸನ ಅಭಿವೃದ್ಧಿ ಶಾಸಕನಾಗಿ ನನ್ನ ಗೌರವವನ್ನು ಉಳಿಸ್ಕೊಳ್ಳೋಂಥ ಕೆಲಸವನ್ನು ಎಲ್ಲ ನಗರಸಭಾ ಸದಸ್ಯರು, ಎಲ್ಲ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಮಾಡಬೇಕು ಅಂತೇಳಿ ಹೇಳಿ ನನ್ನ ಕಲ್ಪನೆ ಇದೆ. ಆ ಕಲ್ಪನೆಯನ್ನು ಸಾಕಾರಗೊಳಿಸ್ತೀನಿ. ಅದನ್ನೇ ಈಗ ಕ್ಯಾಬಿನೆಟ್ 29 ಜನ ಆಗಿದೆ. ಮುಂದೆ ಕ್ಯಾಬಿನೆಟ್ ಮತ್ತೆ ಎಕ್ಸ್ಪ್ಯಾನ್ಷನ್ ಆಗಬೇಕಾದ್ರೆ ಆ ವಿಷಯ ಮಾತಾಡೋಣ. ಮೊನ್ನೆ ಆಗಿದ್ರ ಬಗ್ಗೆ ಮಾತಾಡಿದ್ದೀನಿ. ದಿನ ಅದನ್ನೇ ಮಾತಾಡಿದ್ರೆ ನನಗೆ ಗೌರವ ಇರಲ್ಲ. ನಾನು ಒಬ್ಬ ಸಾಮಾನ್ಯ ಶಾಸಕ, ಬೇರೆಯವ್ರನ್ನ ಮಂತ್ರಿ ಮಾಡಿ ಅಥವಾ ಪಕ್ಷದಲ್ಲಿ ಈ ರೀತಿ ಚಟುವಟಿಕೆ ನಡೀಲಿ ಅಂತ ಹೇಳೋರನ್ನಷ್ಟು ದೊಡ್ಡವನಾಗಿಲ್ಲ. ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಎಲ್ಲದ್ರ ಬಗ್ಗೆ ಗಮನ ಹರಿಸ್ತಾರೆ. ಎಲ್ಲರಿಗೂ ಸೂಕ್ತ ಸಂದರ್ಭದಲ್ಲಿ, ಸೂಕ್ತ ಸಮಯದಲ್ಲಿ ಅವಕಾಶಗಳು ಸಿಗುತ್ತೆ, ಜವಾಬ್ದಾರಿ ಸಿಗುತ್ತೆ. ನನಗೂ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಯಶಸ್ವಿಯಾಗಿ ನಿರ್ವಹಿಸ್ತಿದ್ದೀನಿ, ಅದನ್ನು ಮುಂದುವರಿಸ್ತೀನಿ ನಿಮ್ಮೆಲ್ಲರ ಸಹಕಾರದಲ್ಲಿ. ದೊಡ್ಡವ್ರ ವಿಚಾರ, ನಾನು ಒಬ್ಬ ಸಾಮಾನ್ಯ ಶಾಸಕ, ಅವ್ರು 4 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು, ನಮ್ಮ ರಾಜ್ಯ ಅಲ್ಲ ಇಡೀ ದೇಶದಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿ, ಅವ್ರ ಬಗ್ಗೆ ನಾನಿಂತ ಕಮೆಂಟ್ ಮಾಡೋದು. ಗೌರವನೆಲ್ಲ ಅವರು ಕೊಟ್ಟಿದ್ದಾರೆ, ಇವರು ತಗೊಂಡಿದ್ದಾರೆ. ಅದ್ರ ಬಗ್ಗೆ ನಾನು ಬೇರೆಯವ್ರ ಬಗ್ಗೆ ಹೇಳಲಿಕ್ಕೆ ತಪ್ಪಾಗುತ್ತೆ. ಯಡಿಯೂರಪ್ಪ ಸಾಹೇಬರು ನಮ್ಮ ಕನಸಿನಲ್ಲೂ ಹೇಳ್ಸಿದ್ರೆ ನನಗೆ ನಾಯಕನಾಗಿ ಬರೋವಂಥವ್ರು. ಅವ್ರ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವನು ಇನ್ನೂ ಆಗಿಲ್ಲ. ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚು ಮಾತನಾಡೋಕ್ಕಾಗಲ್ಲ. ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಕೆ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಪುಸ್ತಕ ನೋಡಿ ಕಲಿತಿರುತ್ತಾರೆ, ನಾವು ಕೂಡ ಪುಸ್ತಕ ನೋಡಿ ಎಸ್.ಆರ್. ಬೊಮ್ಮಾಯಿ ಸರ್ಕಾರ ಉರುಳಿಸಿದ್ದು ಇವರೇ ಎಂದು ಹೇಳಿದ್ದೇನೆ ಅಷ್ಟೇ ಎಂದರು. ಕುಮಾರಸ್ವಾಮಿ ಅವರು 6 ಬಾರಿ ಶಾಸಕರಾದರೂ ಸಹ ಜೆಡಿಎಸ್ ಅವರಿಗೆ ಉನ್ನತ ಸಚಿವ ಸ್ಥಾನಮಾನ ನೀಡಲಿಲ್ಲ. ಕಳೆದ ಬಾರಿ ಸರ್ಕಾರದಲ್ಲಿ ಸಚಿವ ಸ್ಥಾನವನ್ನು ಸಹ ನೀಡಲಿಲ್ಲ. ಈ ಹಿನ್ನೆಲೆಯಲ್ಲಿ ಜೆಡಿಎಸ್ ನಾಯಕರ ಮನವೊಲಿಸಲು ಇಂತಹ ಹೇಳಿಕೆಯನ್ನ ನೀಡಿದ್ದಾರೆ ಎಂದು ಟೀಕಿಸಿದರು. ಎಚ್.ಕೆ. ಕುಮಾರಸ್ವಾಮಿ ಅವರು ಯಾಕೆ ನಮ್ಮ ಪಕ್ಷದ ಮಾತುಕತೆಯನ್ನ ವೈಯಕ್ತಿಕವಾಗಿ ತೆಗೆದುಕೊಂಡು ತಿಳಿಯುತ್ತಿಲ್ಲ, ನಮ್ಮ ಪಕ್ಷದ ಗೊಂದಲವನ್ನ ನಾವೇ ಬಗೆಹರಿಸಿಕೊಳ್ಳುತ್ತೇವೆ ಎಂದು ತಿರುಗೇಟು ನೀಡಿದರು. ಸ್ವತಂತ್ರ ಬಂದಿದ್ದು 1947ನಲ್ಲಿ. ಅವಾಗ ಅವರು ಬದುಕಿರಲಿಲ್ಲ. ಸ್ವತಂತ್ರ ದಿನಾಚರಣೆ ಬಂದು ಸ್ವತಂತ್ರದ ಬಗ್ಗೆ ದೊಡ್ಡ ಭಾಷಣ ಮಾಡ್ತಾರೆ. ಅವರು ಪುಸ್ತಕ ನೋಡಿ ಕಲ್ತ್ಕೊಂಡಿರ್ತಾರೆ, ನಾನು ಪುಸ್ತಕ ಓದಿ ತಿಳ್ಕೊಂಡಿರ್ತೀನಿ. ಎಲ್ಲದಕ್ಕೂ ನಾವೇ ಇರಬೇಕು ಅಂತಲ್ಲ, ಸಾಮಾನ್ಯ ಜ್ಞಾನ ಇರುತ್ತೆ. ಕುಮಾರಸ್ವಾಮಿ ಅವರು 6 ಸಲ ಪಾಪ ಶಾಸಕರಾದರು, ಮಂತ್ರಿ ಮಾಡಿಲ್ಲ. ಅವ್ರ ಮನಸ್ಸಲ್ಲಿ ದುಗುಡ ಇದೆ. ಅವ್ರ ಸರ್ಕಾರ ಬಂದಾಗ ಮುಂಚೆ ಆಗಿದ್ರು, 6 ಸಲ ಗೆದ್ದು ಈ ಕಳೆದ ಸರ್ಕಾರದಲ್ಲಿ ಆಗಿರಲಿಲ್ಲ. ಆ ಬೇಜಾರಿಗೆ ಮನವೊಲಿಸೋದಕ್ಕೇನೋ ಮಾತಾಡಿರ್ತಾರೆ. ವಿರೋಧ ಪಕ್ಷದವ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಆದ್ರೆ ಅವ್ರಿಗೆ ಒಂದು ಸಲ ಹೇಳ್ತೀನಿ, ಅವರು 5 ವರ್ಷ ಆಗಿರೋರೆ ಈಗ 60 ವರ್ಷಕ್ಕೆ ಬಂದಿರೋದು. ಯಾರಿಗೂ ಹುಟ್ಟಿದ ತಕ್ಷಣ 60 ವರ್ಷ ಆಗಿರಲ್ಲ. ನನಗೀಗ 39 ವರ್ಷ, ಅವ್ರಿಗೆ 60 ವರ್ಷ. ಅವ್ರ ಮಗ ನಾನು ಒಟ್ಟಿಗೆ ಕಾಲೇಜಲ್ಲಿ ಓದಂಥವ್ರು. ಅವರು ವೈಯಕ್ತಿಕವಾಗಿ ಆ ರೀತಿ ಯಾಕೆ ಮಾತಾಡಿದಾರೋ ಗೊತ್ತಿಲ್ಲ. ಆದರೆ ವಿಚಾರ ತಿಳ್ಕೊಳ್ಳೋದಕ್ಕೆ ಹಿರಿಯರ ಮಾರ್ಗದರ್ಶನ ಪುಸ್ತಕ ಓದಿದ್ರೆ ಸಾಕು. ಅವ್ರಿಗೆ ಅವರೇ ಇರಬೇಕು ಆ ವಿಚಾರ ನಡೆದಾಗ ಅಂತೇಳಿ ಹೇಳೋದಿಲ್ಲ. ನಾನು ಯಾವುದನ್ನು ವಿಶ್ಲೇಷಣೆ ಮಾಡಿಲ್ಲ. ಅವ್ರ ಅಭಿಮಾನಿಗಳನ್ನ ಹೇಳಿದ್ದನ್ನು ಚರ್ಚೆ ಮಾಡಿದ್ದೆ. ಅದು ಕುಮಾರಸ್ವಾಮಿ ಅವರು ಯಾಕೆ ಪರ್ಸ್ನಲ್ ಆಗಿ ತಗೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ನಾನು ನಮ್ಮ ಪಕ್ಷದ ವಿಚಾರ ನಾವು ಚರ್ಚೆ ಮಾಡ್ತೀವಿ.
ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ವೃಕ್ಷಮಾತೆ ಎಂದೇ ಖ್ಯಾತಿ ಪಡೆದ ಸಾಲುಮರದ ತಿಮ್ಮಕ್ಕನವರಿಗೆ ಇಲ್ಲಿಯ ತನಕ ಆಳ್ವಿಕೆ ನಡೆಸಿದ ಸರ್ಕಾರಗಳು ಭರವಸೆಗಳ ಮಹಾಪೂರ್ವೇ ಹರಿಸಿದ್ದಾರೆ ಹೊರತು ಯಾವ ಕೆಲಸಗಳು ಕಾರ್ಯಗತ ನಡೆದಿಲ್ಲ ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಹಾಗೂ ಸಕಲೇಶಪುರ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಹೇಳಿದ್ದಾರೆ. ಬೇಲೂರು ಪಟ್ಟಣದ ಸಮೀಪ ಬಳ್ಳೂರು ಗ್ರಾಮದ ಸಾಲುಮರದ ತಿಮ್ಮಕ್ಕನವರ ದತ್ತುಪುತ್ರ ಉಮೇಶ್ ಸ್ವಗೃಹದಲ್ಲಿ ತಿಮ್ಮಕ್ಕನವರನ್ನ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಶ್ವವಿಖ್ಯಾತ ಚೆನ್ನಕೇಶವ ಸ್ವಾಮಿ ದೇಗುಲದ ಆಸುಪಾಸಿನಲ್ಲಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನವರ ಹೆಸರಿನಲ್ಲಿ ವಸ್ತು ಸಂಗ್ರಹಾಲಯ ಮತ್ತು ಸಸ್ಯ ಅಧ್ಯಯನ ಕೇಂದ್ರ ನಿರ್ಮಾಣ ಮಾಡಲು ಸರ್ಕಾರ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಚೆನ್ನಕೇಶವ ದೇಗುಲಕ್ಕೆ ಭೇಟಿ ನೀಡುವ ಪ್ರವಾಸಿಗರು ಮ್ಯೂಸಿಯಂ ವೀಕ್ಷಿಸಲು ಬರುತ್ತಾರೆ. ಸಾಲುಮರದ ತಿಮ್ಮಕ್ಕನವರಿಗೆ ರಾಜ್ಯ ದೇಶಾದ್ಯಂತ ಲಭಿಸಿರುವ ಪ್ರಶಸ್ತಿಗಳು, ಬಿರುದು, ಸನ್ಮಾನಗಳು ಹಾಗೂ ಅವರ ವ್ಯಕ್ತಿ ಚಿತ್ರಣ ಮತ್ತು ಬೆಳೆದು ಬಂದ ದಾರಿ ಬಗ್ಗೆ ಸಂಪೂರ್ಣ ಚಿತ್ರವನ್ನು ವಸ್ತು ಸಂಗ್ರಹಾಲಯದಲ್ಲಿ ಇಡಬಹುದಾಗಿದೆ. ಇದರಿಂದ ಮುಂದಿನ ಪೀಳಿಗೆಗೂ ತಿಮ್ಮಕ್ಕನ ಹೆಸರು ಉಳಿಯುವುದರ ಜೊತೆಗೆ ಪರಿಸರದ ಬಗ್ಗೆ ಆಸಕ್ತಿ ಮೂಡಲು ಸಹಕಾರಿಯಾಗುತ್ತದೆ ಎಂದರು. ಈ ಬಗ್ಗೆ ತಾವು ಅಧಿವೇಶನದಲ್ಲಿ ಚರ್ಚಿಸಿ ಸರ್ಕಾರದ ಗಮನ ಸೆಳೆಯುವುದಾಗಿ ತಿಳಿಸಿದರು. ಬೇಲೂರು ಪುರಸಭಾ ಮಾಜಿ ಅಧ್ಯಕ್ಷ ಎಚ್.ಎಂ. ದಯಾನಂದ್ ಮಾತನಾಡಿ, ತಾಲೂಕಿನಲ್ಲಿ ಸರ್ಕಾರದ ಯೋಜನೆಯಾದ ತಿಮ್ಮಕ್ಕನವರ ವೃಕ್ಷೋದ್ಯಾನವನ ಇರುವುದಿಲ್ಲ. ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಎಂದು ಮನವಿ ಮಾಡಿದರಲ್ಲದೆ ತಿಮ್ಮಕ್ಕನವರ 110ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯನ್ನು ಬೇಲೂರಿನಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲು ಯೋಜನೆ ರೂಪಿಸಲಾಗುವುದು ಎಂದರು. ರಸ್ತೆ ಬದಿ ಸ್ವಂತ ಪರಿಶ್ರಮದಿಂದ ಗಿಡ ನೆಟ್ಟು ಬೆಳೆಸಿದ ವೃಕ್ಷಮಾತೆ ತಿಮ್ಮಕ್ಕನವರು ಎಂದಿನ ಯುವಕರಿಗೆ ನಿಜವಾದ ಮಾರ್ಗದರ್ಶಕರು ಎಂದು ಶ್ಲಾಘಿಸಿದರು. ಇಲ್ಲಿ ಬಂದಿದ್ದಾರೆ, ಆದರೆ ಅವ್ರು ಏನು ಬಿಟ್ಟು ಬಂದರೂ ಅದನ್ನು ಇನ್ನೂ ಕೂಡ ಅವರು ಪೂರೈಸಲಿಕ್ಕೆ ಸಾಧ್ಯ ಆಗಿಲ್ಲ. ಅವರು ಹೇಳಿದ್ದಾರೆ, ನಮ್ಮ ಅಧಿಕಾರಿಗಳು ಏನು ತಪ್ಪು ಮಾಡ್ತಾರೆ ಅಂದರೆ ಮುಖ್ಯಮಂತ್ರಿಗಳಿರ್ಬೋದು, ಯಾವುದೇ ಮಂತ್ರಿಗಳಿರ್ಬೋದು, ನಾವು ಶಾಸಕರಿರ್ಬೋದು, ಹೇಳಿದಾಗ ತಕ್ಷಣ ಮಾಡ್ತೇವೆ ಸರ್ ಅನ್ನೋ ಮಾತನ್ನು ಹೇಳ್ತಾರೆ. ಆದರೆ ಮಾಡುವಾಗ ಅನೇಕ ರೀತಿಯ ತೊಂದರೆಗಳಿದೆ, ಅದಿದೆ ಇದಿದೆ ಅಂತ ಈ ಥರ ಹೇಳಿ ತಪ್ಪಿಸ್ಕೊಳ್ತಕ್ಕಂಥದ್ದು ಭಾಳ ಅವರಿಗೆ ಪರಿಪಾಠ ಆಗಿದೆ. ನಾನು ಇವತ್ತು ಇವರಿಂದ ಪೂರ್ತಿ ಮಾಹಿತಿಯನ್ನು ಪಡೆದುಕೊಳ್ತೇನೆ. ಏನು ಮಾನ್ಯ ಮುಖ್ಯಮಂತ್ರಿಗಳೇ ಭರವಸೆ ಕೊಟ್ಟಿದ್ದಾರೆ, ಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ, ಅದು ಈಡೇರಲೇಬೇಕು. ನಾವು ಒಂದನ್ನು ಜ್ಞಾಪಿಟ್ಕೊಳ್ಬೇಕು, ಆ ತಾಯಿ ಇವತ್ತು ಶತಾಯುಷಿ ಆಗಿದ್ದಾರೆ, ಇನ್ನೂ ನಮ್ಮ ಮುಂದೆ ಇರಲಿ. ಆದರೆ ಮನುಷ್ಯನಿಗೆ ಅಂತ್ಯ ಅಂತಕ್ಕಂಥದ್ದು ಇದ್ದೇ ಇದೆ. ಅದಾದ ನಂತರೂ ಕೂಡ ಅವ್ರು ಏನು ಗಳಿಸಿಟ್ಟಿದ್ದಾರೆ ಆಸ್ತಿ, ಅವರ ಮರ ಇರ್ಬೋದು, ಗಿಡ, ಅದೆಲ್ಲ ಅವ್ರ ಹೆಸರಿನಲ್ಲೇ ಉಳಿಬೇಕದು. ಆ ರೀತಿಯಲ್ಲಿ ಸರ್ಕಾರ ಯಾವುದೇ ಷರತ್ತು ವಿಧಿಸಬಾರ್ದು. ಏನೇ ತಾಂತ್ರಿಕ ಕಾರಣಗಳಿರಲಿ, ಅವ್ರೇನು ಇವತ್ತು ಜಮೀನು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ, ಅದನ್ನು DC ಅವರಿಗೆ, AC ಅವರಿಗೆ, ತಹಶೀಲ್ದಾರ್ಗೆಲ್ಲ ಮಾತಾಡಿ ಒಂದು ಕಾಲಮಿತಿ ಒಳಗೆ ಅವರು ಮಂಜೂರು ಮಾಡಲೇಬೇಕು. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಚೀಫ್ ಸೆಕ್ರೆಟರಿ ಅವರು ಏನು ಅಜ್ಜಿಗೆ 10 ಎಕರೆ ಜಾಗವನ್ನು ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನ ನಾನು ನೋಡ್ತೇನೆ. ಮತ್ತೆ ಅವರಿಗೆ ವಾಸಕ್ಕೆ ಯೋಗ್ಯವಾದ ಮನೆಯನ್ನ ತಕ್ಷಣ ಅವ್ರು ಬದುಕಿದ್ದಾಗಲೇ ಮಾಡಬೇಕು ಅನ್ನೋಂತಹ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಅದಕ್ಕೆ ನಾವು ಎಲ್ಲರೂ ಕೂಡ ಆಭಾರಿಯಾಗಿರ್ತೇವೆ. ತಿಮ್ಮಕ್ಕನವರು ಯಾರು ಒಬ್ಬರಿಗೆ ಸೀಮಿತ ಅಲ್ಲ, ಅವ್ರು ಇಡೀ ದೇಶಕ್ಕೆ, ದೇಶದ ಆಸ್ತಿ ಅವರು. ಅಂಥವ್ರನ್ನ ಇವತ್ತು ಅವ್ರು ಭೇಟಿ ಮಾಡಿ ಆರೋಗ್ಯವನ್ನು ವಿಚಾರಿಸಿದ್ರು, ಬಹಳ ಸಂತೋಷ ಆಯ್ತು. ಪ್ರಮುಖವಾಗಿ ಮ್ಯೂಸಿಯಂ ಮಾಡಬೇಕು ಅಂತೇಳಿ ತಿಮ್ಮಕ್ಕ ಅವ್ರ ಕನಸು ಕೂಡ ಅದು. ಯಾಕಂದ್ರೆ 100 ಪ್ರಶಸ್ತಿಗಳು, 100 ಫಲಕಗಳು ಇಡ್ಲಿಕ್ಕೆ ಜಾಗನೇ ಇಲ್ಲ. ಬಹುಶಃ ಒಬ್ಬ ವ್ಯಕ್ತಿ ಬದುಕಿದ್ದಾಗ ಅಷ್ಟು ಪ್ರಶಸ್ತಿಗಳು ಪಡೆದಿರೋ ಇತಿಹಾಸ ನಂಗೆ ಗೊತ್ತಿಲ್ಲ. ಏನು ಒಂದಕ್ಷರವನ್ನು ಕಲಿಯದಂತಹ ತಾಯಿ, ಪ್ರಶಸ್ತಿಗಳು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂತಹ ತಾಯಿ ಇವತ್ತು ಅಷ್ಟು ಪ್ರಶಸ್ತಿಗಳನ್ನ ಪಡೆದು ಇಡೀ ರಾಜ್ಯ ಮತ್ತು ರಾಷ್ಟ್ರ ಪಠ್ಯಕ್ರಮದಲ್ಲಿ ಕನಿಷ್ಠ ಪ್ರತಿ ವರ್ಷ 30 ಲಕ್ಷ ಮಕ್ಕಳು ಅಜ್ಜಿ ಬಗ್ಗೆ ಓದ್ತಾರೆ. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ತೋಚ ಅನಂತ ಸುಬ್ಬರಾಯ, ಅರ್ಬನ್ ಬ್ಯಾಂಕ್ ನಿರ್ದೇಶಕ ಬಿ. ಶಿವರಾಜ್, ಇಂಟರ್ನ್ಯಾಷನಲ್ ಫೌಂಡೇಶನ್ ಗೌರವಾಧ್ಯಕ್ಷೆ ಪ್ರಭಾವತಿ ನಾಗೇಶ್, ಬಳ್ಳೂರು ಉಮೇಶ್ ಇತರರು ಪಾಲ್ಗೊಂಡಿದ್ದರು. HCN ನ್ಯೂಸ್, ಬೇಲೂರು. ಯಾವುದೇ ಪ್ರೋಟೋಕಾಲ್ ಇಲ್ಲದೆ ಅಧಿಕಾರಿಗಳು ಇಂಜಿನಿಯರ್ಗಳನ್ನು ಹೆದರಿಸಿ ದಬ್ಬಾಳಿಕೆ ಮಾಡಿ ನಿಮ್ಮ ಕುಟುಂಬದವರೇ ಸೇರಿ ಕಾಂಗ್ರೆಸ್ ಸರ್ಕಾರದ ಕೊಡುಗೆಯನ್ನ ನಮ್ಮ ಕೊಡುಗೆ ಎಂದು ಹೇಳಿಕೊಂಡು ಏತ ನೀರಾವರಿ ಯೋಜನೆಗೆ ಚಾಲನೆ ನೀಡಿ ಜನರಿಗೆ ಮಂಕು ಬೂದಿ ಎರಚಬೇಡಿ ಎಂದು ಕಾಂಗ್ರೆಸ್ ಮುಖಂಡ ಬಾಗೂರು ಮಂಜೇಗೌಡ ಮಾಜಿ ಸಚಿವ ರೇವಣ್ಣನವರಿಗೆ ತಿರುಪೇಟು ನೀಡಿದರು. ಕಳೆದ ಬಾರಿ ಮಾಜಿ ಸಚಿವ ರೇವಣ್ಣರವರ ವಿರುದ್ಧ ಹೊಳೆನರಸೀಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪರಾಜಿತರಾಗಿದ್ದ ಬಾಗೂರು ಮಂಜೇಗೌಡ ಸುದ್ದಿಗಾರರೊಂದಿಗೆ ಮಾತನಾಡಿ, ಮೊನ್ನೆಯಷ್ಟೇ ರೇವಣ್ಣನವರು ಚಾಲನೆ ನೀಡಿದ್ದ ಆಲಗೊಂಡನಹಳ್ಳಿ ಏತ ನೀರಾವರಿ ಯೋಜನೆಯ ವಿರುದ್ಧ ಸಾಲುಗಟ್ಟಲೆ ಮಾತಿನ ವಾಗ್ದಾಳಿ ನಡೆಸಿದರು.
ಮಾಜಿ ಸಚಿವ ರೇವಣ್ಣರನ್ನ ದಬ್ಬಾಳಿಕೆಯ ರಾಜಕಾರಣಿ ಎಂದು ಮಾತಿನಲ್ಲೇ ಕುಟುಕಿದ್ರು. ಏತ ನೀರಾವರಿ ಯೋಜನೆಗಳು ಕಾಂಗ್ರೆಸ್ ಸರ್ಕಾರದ ಕೊಡುಗೆ. ಪುಟ್ಟಸ್ವಾಮಿಗೌಡರು ಮಂತ್ರಿಯಾಗಿದ್ದಾಗ ಕಾಚನಹಳ್ಳಿ ಏತ ನೀರಾವರಿ ಮಂಜೂರು ಮಾಡಿದ್ದು, ಆದರೆ 35 ವರ್ಷಗಳ ಆ ಏತ ನೀರಾವರಿ ಯೋಜನೆಯ ಕಾಮಗಾರಿಯನ್ನ ಮಾಡಲು ಬಿಡದೆ ಈಗ ಅನಧಿಕೃತವಾಗಿ ಚಾಲನೆ ನೀಡಿ ನಾನೇ ಮಾಡಿದ್ದು ಎಂದು ಹೇಳಿ ಜನರಿಗೆ ಮಂಕುಬೂದಿ ಎರಚಲು ಹೊರಟಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ ಅವರು, ಕಾಂಗ್ರೆಸ್ ಸರ್ಕಾರದ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಚನಹಳ್ಳಿ ಏತ ನೀರಾವರಿ ಯೋಜನೆಯ 1ನೇ ಹಾಗೂ 2ನೇ ಹಂತದ ನೀರು ಹರಿಸುವ ಕಾರ್ಯಕ್ರಮಕ್ಕೆ ಉದಯಪುರಕ್ಕೆ ಬಂದ ತಮಗೆ ವೇದಿಕೆಯ ಮೇಲೆ ಜನರು ಯಾವ ರೀತಿ ಪ್ರತಿಕ್ರಿಯೆ ನೀಡಿದರು ಎಂಬುದನ್ನು ದಯಮಾಡಿ ನೆನೆಸಿಕೊಳ್ಳಿ ಎಂದು ಖಾರವಾಗಿ ಮಾತನಾಡಿದರು. ಇನ್ನು ತಮ್ಮ ಪಕ್ಷದ ಬಗ್ಗೆ ಮಾತನಾಡಿದ ಮಂಜೇಗೌಡ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ 165 ಭರವಸೆಯನ್ನ ಈಡೇರಿಸಿದ್ರು. ಅವರು ಪ್ರಶ್ನಾತೀತ ನಾಯಕರಾಗಿದ್ದು, ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ಜೋಡಿ ರಾಜ್ಯದಲ್ಲಿ ಸಂಚಲನ ಮೂಡಿಸಿದ್ದು, 150 ಕ್ಷೇತ್ರಗಳಿಗೂ ಅಧಿಕ ಸ್ಥಾನ ಪಡೆದು ಮುಂದಿನ ಬಾರಿ ನಮ್ಮದೇ ಪೂರ್ಣ ಪ್ರಮಾಣದ ಸರ್ಕಾರ ಬರಲಿದೆ ಎಂದರು. ಕುಮಾರಸ್ವಾಮಿ ಮಾಡಿದ್ರೆ ಹೇಳಕ್ಕೆ ಹೋಗಬಾರ್ದು. ಜನ ಯಾರು ದಡ್ರಿಲ್ಲ ಈ ಜಿಲ್ಲೆಯಲ್ಲಿ, ಎಲ್ಲ ಪ್ರಬುದ್ಧರಿದ್ದಾರೆ. ನೀವು ಏನು ಮಾಡಿದ್ರಿ ಅಂತ ಜನಕ್ಕೆ ಅರ್ಥ ಆಗಿದೆ. ಕಾಚನಹಳ್ಳಿ ಏತ ನೀರಾವರಿ ಏನಾಗಿದೆ ಅಂತ ಜನಕ್ಕೆ ಅರ್ಥ ಆಗಿದೆ. ನೀವು ಮೊನ್ನೆ ಒಂದು ಮೋಟ್ರನ್ನ ಆನ್ ಮಾಡಿದ್ರಿ, ಯಾವ ಪ್ರೋಟೋಕಾಲ್ ಎಲ್ಲ ಮಾಡಿದ್ರಿ? ನೀವೇ ಜಿಲ್ಲಾ ಮಂತ್ರಿನಾ? ಇದು ಅಧಿಕಾರಿಗಳನ್ನ ಎದುರಿಸಿ ನೀವು ಮೋಟ್ರ್ ಆನ್ ಮಾಡಿ, ಅದು ಯಾರು ಇಲ್ದಂಗೆ ನೀವು ನಿಮ್ಮ ಕುಟುಂಬದವರೇ ಆನ್ ಮಾಡಿದ್ರಿ ಅಂದರೆ ಅದರ ಅರ್ಥ ಏನು? ಜನಗಳಿಗೆ ಇನ್ನೂ ನೀವು ಮಂಕುಬೂದಿ ಎರಚ್ಬೋದು ಅಂತ ತಿಳ್ಕೊಂಡಿರ್ಬೇಕು ಅನ್ನೋಂಗೆ ಕಾಣಿಸ್ತದೆ. ಅದು ಸಾಧ್ಯ ಇಲ್ಲ. ಜನ ಪ್ರಬುದ್ಧರಿದ್ದಾರೆ, ಮತದಾರರು ಪ್ರಬುದ್ಧರಿದ್ದಾರೆ. ನೀವು ಸುಳ್ಳು ಹೇಳೋದು ಬಿಡಿ. ನೀವು ನೀರಾವರಿಗೆ ಮಾಡಬೇಕಾಗಿದ್ದು ನೀವೇನು ಕಾಮಗಾರಿಗಳು ಏರ್ಪೋರ್ಟ್ ಬಗ್ಗೆ ಗಮನ ಹರಿಸಿ ಒಂದು ಕಾಳಜಿ ವಹಿಸ್ತೀರಿ, ಅದನ್ನು ಏತ ನೀರಾವರಿ ರೈತರ ಪರವಾಗಿ ನೀವು ಇದುವರೆಗೂ ವಹಿಸಲಿಲ್ಲ. ಕಾಮಗಾರಿಗಳು ಮಾಡಿದರೆ ನಿಮಗೆ ಪರ್ಸೆಂಟೇಜ್ ಸಿಗ್ಬೋದು ನಂಗೆ ಕಾಣುತ್ತೆ. ಅದಕ್ಕೆ ಭಾರಿ ಒತ್ತಡ ಹಾಕ್ತೀರಿ. ಜನ ದಡ್ರಿಲ್ಲ. ಇದ್ರಿಗೆ ಮುಂದೆ ಒಂದಲ್ಲ ಒಂದು ದಿವಸ ನೀವು ಬೆಲೆನ ತೆರಬೇಕಾಗ್ತದೆ. ಸುಳ್ಳನ್ನು ಹೇಳೋದು ಬಿಡಿ, ಜನರ ಪರವಾಗಿ ಕೆಲಸವನ್ನು ಮಾಡಿ, ಆಗ ಜನ ಮೆಚ್ತಾರೆ. ಸುಳ್ಳು ಹೇಳಿದರೆ ಯಾರು ಜನ ಮೆಚ್ಚಲ್ಲ ಅಂತೇಳಿ ಈ ಮೂಲಕ ನಾನು ತಮಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಸರ್, 113 ಸೀಟ್ ಬಂದ ಇವರೇ ಬರೋಕ್ಕೆ 113 ಸೀಟ್ ಬಂದು ಇವ್ರು ಮಾಡಿದ್ದಾರೆ. ಅದರಿಂದ ಜನ ದಡ್ಡರಿದೆ ಅಂತ ತಿಳ್ಕೊಂಡಿದ್ದಾರೆ. ಏನೋ ಆಕಸ್ಮಿಕವಾಗಿ ಬಂದಂಥ ಸಂದರ್ಭನ ಉಪಯೋಗಿಸ್ಕೊಂಡು ನೀವು ಕಾಮಗಾರಿಗಳು ನಿಮ್ಮ ಜೊತೆ ಇರ್ತಕ್ಕಂಥ ಕಾಂಟ್ರಾಕ್ಟ್ಗಳನ್ನು ಉದ್ಧಾರ ಆಗಿರ್ಬೋದು ಹೊರತು ಯಾವ ರೈತರಿಗೂ ಉದ್ಧಾರ ಆಗಿಲ್ಲ, ಯಾವ ಜಿಲ್ಲೆನೂ ಅಭಿವೃದ್ಧಿ ಆಗಿಲ್ಲ. ಮತ್ತು ಯಾಕೆ ತೆಂಗು ಪರಿಹಾರ ನಾವೇ ಕೊಟ್ಟಿದ್ದು, ಬೇರೆಯವ್ರು ಯಾರು? ಯಾವ ಸರ್ಕಾರ ಕೊಟ್ಟಿದ್ದು ಸ್ವಾಮಿ ತೆಂಗು ಪರಿಹಾರ? 250 ಕೋಟಿ. ಯಾರು ಕೊಟ್ಟಿದ್ದು? ಸರ್ಕಾರ, JDS ಸರ್ಕಾರ ಅಂತ ಎಲ್ಲೂ ಇಲ್ಲ. ಯಾವ JDS ಸರ್ಕಾರ ಅಂತ ಹೇಳಿ ನನಗೆ? ಸಮ್ಮಿಶ್ರ ಸರ್ಕಾರದಲ್ಲಿ ನಮ್ಮ 80 ಶಾಸಕರ ಸಪೋರ್ಟ್ ಬೆಂಬಲದಿದ್ದಾಗ ನಮ್ಮ ಒತ್ತಡದಿಂದ, ಕಾಂಗ್ರೆಸ್ ಮುಖಂಡರ ಒತ್ತಡದಿಂದ ಕೊಟ್ಟಿರ್ತಕ್ಕಂಥ ಕೆಲಸ ಅದು. JDS ಸರ್ಕಾರ ಯಾವತ್ತೂ ಇಲ್ಲ ಇಲ್ಲಿ. ಇದನ್ನು ಯಾಕೆ ಮಾಡಲಿಲ್ಲ ಮೊದಲಿಂದ? ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಯಾಕೆ ರೈತರ ಪರವಾಗಿ ಕಾಂಗ್ರೆಸ್ ಸರ್ಕಾರ ಇಷ್ಟು ಕಾಳಜಿ ವಹಿಸುತ್ತೆ? ಅದಕ್ಕೆ ನೀವು ಯಾಕೆ ಅಡ್ಡಿ ಮಾಡ್ತೀರಿ? ನೀವು ಮಾಡ್ಬೋದಿತ್ತಲ್ಲ, ಭಾಳ ಹಿಂದಿನಿಂದ ಮಾಡ್ಕೊಂಬರ್ಬೋದು. ಯಾಕೆ ಮಾಡಲಿಲ್ಲ? ಕಾಂಗ್ರೆಸ್ನವ್ರು ಮಾಡಿದ ಮೇಲೆ ಅದು ನಾವು ಮಾಡಿದಂತ ಹೇಳ್ಕೊಳ್ಳೋದೊಂದು ಲೇಬಲ್ ಬಿಟ್ಟರೆ ನಿಮ್ಮಿಂದ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಯಾವುದೇ ನೀರಾವರಿ ಯೋಜನೆಗಳು ಈ ಜಿಲ್ಲೆಗೆ ಕಾಂಗ್ರೆಸ್ ಸರ್ಕಾರ ಬಿಟ್ಟರೆ ನಿಮ್ಮಿಂದ ಆಗಿಲ್ಲ. ಇದನ್ನು ದಯವಿಟ್ಟು ಜನರನ್ನು ತಪ್ಪು ದಾರಿ ಹೇಳ್ತಕ್ಕಂಥದ್ದನ್ನು ಮೊದಲು ನಿಲ್ಲಿಸಿ. ಆಲ್ಗೂರಿನಲ್ಲಿ ಏತ ನೀರಾವರಿ ಮಷೀನ್ ಮಾಡ್ಬೇಕಾದ್ರೆ 3 ಸರಿ ಮಾಡಿದ್ರು, ಆನ್ ಆಗಲಿಲ್ಲ. ಕಾಂಟ್ರಾಕ್ಟರ್ಗಳ ಮೇಲೆ ವಾಗ್ದಾಳಿ ಮಾಡಿದರು. ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡ್ತೀವಿ? ಅದು ಇವರೇನು ಟೆಕ್ನಿಕಲ್ ಎಂಜಿನಿಯರ್ ಆನ್ ಮಾಡೋಕ್ಕೆ ಅವ್ರನ್ನ ಪ್ರೋಟೋಕಾಲ್ ಮುಖಾಂತರ ಜಿಲ್ಲಾ ಮಂತ್ರಿ ಅವರೆಲ್ಲ ಕರೆದು ಎಂಜಿನಿಯರಿಗೆ ಟೆಸ್ಟ್ ಮಾಡಿದೆ ಅಂತ ಚೆಕ್ ಮಾಡಿ ಅವ್ರ ಮೂಲಕ ಮಾಡಬೇಕಾಗಿತ್ತು. ಇವರು ಏಕಾಏಕಿ ಹೋಗಿ ಯಾರನ್ನೂ ಕೇಳಿದ್ರೆ ಆನ್ ಮಾಡೋಕ್ಕೆ ಹೋದರೆ ಆ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ತದೆ. ವಾಗ್ದಾಳಿ ಕಾಂಟ್ರಾಕ್ಟರ್ಗಳು ಮಾಡಿದರೆ ಕಾಂಟ್ರಾಕ್ಟ್ರಿಗೆ ಮೋಸ್ಟ್ಲಿ ಇವ್ರ ಹತ್ರ ಓದಂಗೆ ಕಾಣಲ್ಲ, ಇವರಿಗೆ ಸ್ವಲ್ಪಕ್ಕಾದ ಕಾಣಿಕೆ ತಲುಪಿಸಿದ್ದಂಗೆ ಕಾಣಲ್ಲ ಅಂತ ಕಾಣಿಸುತ್ತೆ. ಇವರು ಇನ್ನೂ ಒಂದು ಹೇಳಿದರು, ನೌಕರು ಎಂಜಿನಿಯರ್ಗಳನ್ನ ಎದುರಿಸಿ ಕಮಿಷನ್ ಕೇಳಿದ್ರೆ ಅವ್ರಿಂದ ಯಾರು ಕಮಿಷನ್ ಕೇಳಿಲ್ಲ ಸ್ವಾಮಿ, ನೀವು ಕಮಿಷನ್ ಪಡೆದಿರ್ಬೋದು ನೌಕರನ್ನ ಎದುರಿಸಿ. ಈ ರಾಜ್ಯದಲ್ಲಿ ಯಾವ ಎಂಜಿನಿಯರ್ ಯಾರು ಕಮಿಷನ್ ಪಡೆದಿಲ್ಲ. ಈ ಜನಕ್ಕೆ ಗೊತ್ತಿದೆ. ಈ ಜನತೆಯನ್ನು ತಪ್ಪುದಾರಿಗೆ ಹೇಳಿರ್ತಕ್ಕಂಥದ್ದನ್ನು ಮೊದಲು ತಾವು ನಿಲ್ಲಿಸಿ. ರೈತರ ಮಕ್ಕಳ ಕಲ್ಯಾಣ ಜೆಡಿಎಸ್ ಪಕ್ಷದಿಂದ ಮಾತ್ರ ಸಾಧ್ಯ ಎಂದು ಶಾಸಕ ಕೆಎಸ್ ಲಿಂಗೇಶ್ ಹೇಳಿದ್ದಾರೆ. ಬೇಲೂರು ಪಟ್ಟಣದ ಸಮೀಪವಿರುವ ಸನ್ಯಾಸಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಫಲಾನುಭವಿಗಳಿಗೆ ಹೊಸ ಸಾಲ ನೀಡುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸಮ್ಮಿಶ್ರ ಸರ್ಕಾರದಲ್ಲಿ ಅಂದಿನ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರು ರೈತರ ಪರ ನಿಲುವಿನಿಂದ ಪ್ರತಿ ರೈತರಿಗೆ 2 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದ್ದರು. ಬಹುತೇಕ ರೈತರು 3 ಲಕ್ಷ ಸಾಲ ಮನ್ನಾಕ್ಕಿಂತ ಮೋದಿ ನೀಡುವ 2,000 ಹಣದ ಬಗ್ಗೆ ಗುಣಗಾನ ಮಾಡ್ತಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದ ದಿನದಿಂದ ರೈತರ ಮತ್ತು ಕೂಲಿ ಕಾರ್ಮಿಕರನ್ನ ಶೋಷಣೆ ಮಾಡುತ್ತಾ ಬಂದಿದ್ದಾರೆ ಎಂದು ದೂರಿದರು. ಹಾಸನ ಜಿಲ್ಲಾ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್ ಮಾತನಾಡಿ,
ಸನ್ಯಾಸಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಜಿಲ್ಲೆಯಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಾ ಬೆಳೆ ಸಾಲ, ಹೈನುಗಾರಿಕೆ ಸಾಲ ಮತ್ತು ಠೇವಣಿ ಸಂಗ್ರಹದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಬೇಲೂರು ತಾಲೂಕಿನ ಹೊಸ ಸಾಲವನ್ನು 29 ಸಂಘದಲ್ಲಿ ನೀಡಲು ಶಾಸಕರ ಸಹಕಾರ ಮತ್ತು ಎಚ್.ಡಿ. ರೇವಣ್ಣನವರ ಕಾರ್ಯದಕ್ಷತೆ ನಿಜಕ್ಕೂ ಅಗಮ್ಯವಾಗಿದೆ. ಸನ್ಯಾಸಿಹಳ್ಳಿ ಸೊಸೈಟಿಯಿಂದ 440 ಜನಕ್ಕೆ 40 ಲಕ್ಷ ವಿತರಣೆ ಮಾಡಲಾಗುತ್ತದೆ. ಸನ್ಯಾಸಿಹಳ್ಳಿ ಸೊಸೈಟಿ ಕಟ್ಟಲು ಬಿ.ಡಿ. ಚಂದ್ರೇಗೌಡರ ಶ್ರಮದಿಂದ ಬೇಲೂರು ತಾಲೂಕಿನಲ್ಲಿ ಪ್ರಥಮ ಸ್ಥಾನವಿದೆ. ಮುಂದಿನ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಸ್ಥಳೀಯ ಶಾಸಕರನ್ನ ಬಲಪಡಿಸಬೇಕಿದೆ ಎಂದರು. ನೀನು ನನಗೆ ಇರ್ತಕ್ಕಂಥದ್ದು ಇಲ್ಲಿ ದುಡ್ಡಿರ್ತಕ್ಕಂಥದ್ದು, ನಮ್ಮ ಎಫ್ ಡಿ ಇರ್ತಕ್ಕಂಥದ್ದು, ಅದನ್ನ ಇವರು ಮಧ್ಯವರ್ತಿಯಾಗಿ ಇಲ್ಲದವರಿಗೆ ಅಂದ್ರೆ ರೈತರಿಗೆ ಕೊಡ್ತಕ್ಕಂಥ ಒಂದು ಸಂಘಟನೆ ಇದು. ವಿಶೇಷವಾಗಿ ಇವತ್ತು ನಾವು ರೇವಣ್ಣರಿಗೆ ಗೌರವ ಸಮರ್ಪಣೆ ಮಾಡಬೇಕು. ಇಷ್ಟು ಬಲವಾಗಿ ಹಳ್ಳಿ ಮಟ್ಟದಲ್ಲೂ ಸಹ ಸಂಘ ಇದೆ. ಅದಕ್ಕೆ ಕಾರಣರು ರೇವಣ್ಣರು, ಹಿಂದೆ ನಮ್ಮ ಅಪ್ಪಡೆಯವರು ಸಹ ಅಧ್ಯಕ್ಷ ನಾನು ನೆನಪು ಮಾಡ್ಕೊಳ್ತೀನಿ. ಈಗ ಆಲಿ ನಾಗರಾಜ್ ಅವರು ಸಹ ಅಧ್ಯಕ್ಷ ಆಗಿದ್ದಾರೆ. ಇವರೆಲ್ಲರ ಸಹಕಾರದಿಂದ ಇವತ್ತ ಮೊದಲಿಗೆ ಬರೀ ಇದ್ದರಿಗೆ ಸಾಲ ಕೊಡೋರು. ಈ ಒಂದು ಸಂಘ ನಡ್ಕೊಂಡ್ ಬಂದಿದೆ. ಅವತ್ತಿಂದ ಇವತ್ತು ಉತ್ತಮವಾದ ರೀತಿಯ ಸಂಘ ನಡ್ಕೊಂಡ್ ಬಂದಿದೆ. ನಮ್ಮ ಕಾರ್ಯದರ್ಶಿಯು ಕೂಡ ಈ ಭಾಗದ ರೈತರ ಬಗ್ಗೆ ತುಂಬ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಯಾವುದೇ ಥರದ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡ್ತಾರೆ. ಯಾಕೆಂತಂದಾಗ ನಾವು ಈ ಸೊಸೈಟಿಗೆ ಬಂದಂಥ ಕಾಲದಲ್ಲಿ ಬರೀ 18ರಿಂದ 30 ಲಕ್ಷ ರೂಪಾಯಿ ದುಡ್ಡು ಸಾಲ ಇತ್ತು. ಒಂದು 10 ಲಕ್ಷ ತಗೊಂಡು 18 ಲಕ್ಷ ರೂಪಾಯಿ ಸಾಲ ಇತ್ತು ಅವತ್ತಿನ ದಿನದಲ್ಲಿ. ಇವತ್ತು DCC ಬ್ಯಾಂಕ್ KCC ಸಾಲನೇ ಕೂಡ 4 ಕೋಟಿ 15 ಲಕ್ಷ ರೂಪಾಯಿನ DCC ಬ್ಯಾಂಕಿಂದ KCC ಸಾಲ ಕೊಟ್ಟಿದ್ವಿ. ಸನ್ಯಾಸಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಬಿ.ಡಿ. ಚಂದ್ರೇಗೌಡ ಮಾತನಾಡಿ, ಸನ್ಯಾಸಿಹಳ್ಳಿ ಸಹಕಾರಿ ಸಂಘ ಜಿಲ್ಲೆಯಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡಿದ ಕಾರಣದಿಂದ ನಾವುಗಳು ಸಂಘದಿಂದ 4 ಕೋಟಿ ಅಧಿಕ ಸಾಲ ನೀಡಲಾಗಿದೆ. ಇನ್ನು ಹೈನುಗಾರಿಕೆ ಸಾಲವನ್ನು 46 ಲಕ್ಷ ನೀಡಲಾಗಿದೆ. 60 ಲಕ್ಷ ಠೇವಣಿ ಸಂಗ್ರಹಿಸಲಾಗಿದೆ. ಇನ್ನು MTL 80 ಲಕ್ಷ ಸಾಲ ನೀಡಿದ್ದು ಸಾಲ ಮರುಪಾವತಿಯಲ್ಲಿ ಸಂಘ ಪ್ರಥಮ ಸ್ಥಾನದಲ್ಲಿದೆ. ಹೆಚ್ಚುವರಿಯಾಗಿ ರೇವಣ್ಣನವರ ಸಹಕಾರದಿಂದ 40 ಲಕ್ಷ ರೂಪಾಯಿ ನೀಡಿದ್ದಾರೆ. ಬ್ಯಾಂಕ್ ರೀತಿಯಲ್ಲಿ ಸಹಕಾರಿ ಕೆಲಸ ಮಾಡುತ್ತಿದೆ. ಇಲ್ಲಿನ ಸಂಘದ ಕಾರ್ಯದರ್ಶಿ ಮತ್ತು ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದರು. ಇಲ್ಲ ಅಂತಂದ್ರೆ ಹೆಚ್ಚು ಅಂತಂದ್ರೆ ಒಂದು 3 ರಿಂದ 4 ಕೋಟಿ ಅಷ್ಟೇ ಎಲ್ಲ ಸೊಸೈಟಿಗಳಲ್ಲಿ ಇದ್ದಂಥ ಸೃಷ್ಟಿ. ಈ ಒಂದು ಕ್ರೆಡಿಟ್ ಸನ್ಮಾನ್ಯ ದೇವೇಗೌಡರಿಗೆ, ರೇವಣ್ಣವರಿಗೆ, ಪ್ರಜ್ವಲ್ಲ ಅವರಿಗೆ, ಮಾನ್ಯ ಶಾಸಕರಿಗೆ, ನಮ್ಮಲ್ಲಿ ಇದಕ್ಕೆ ಹೋರಾಟ ಮಾಡಿದಂಥ ಎಲ್ಲ ಮುಖಂಡರಿಗೆ ಸಲ್ತಕ್ಕಂಥದ್ದು ಅಂತ ಹೇಳ್ತಾ, ರೇವಣ್ಣ ಅವರು ಹೈನುಗಾರಿಕೆ ಇವತ್ತಿಲ್ಲಿ ಡೈರಿ ಮಾಡಿದ್ರು, ಚಂದ್ರೇಗೌಡರ ಅಧ್ಯಕ್ಷರಿದ್ದಾರೆ. ಹೈನುಗಾರಿಕೆ ಸಾಲ ಅದರಲ್ಲಿ ಏನು ಸೊಸೈಟಿ ಮೂಲಕ ನಾವು DC ಬ್ಯಾಂಕ್ ಮೂಲಕ 10,000 ರೂಪಾಯಿ ಒಬ್ಬೊಬ್ಬರಿಗೆ ಕೊಡೋದು. ಒಂದು ಹಸುವಿಗೆ ಸಹಾಯಧನ ಅನ್ನೋದಕ್ಕಿಂತ ಅದು ಒಂದು ಇದಕ್ಕೆ ಸಾಲ ಮತ್ತೆ ಎನ್ಕರೇಜ್ ಮಾಡುವಂಥದ್ದು. ಈ ಸಂದರ್ಭದಲ್ಲಿ ಜೆಡಿಎಸ್ ಅಧ್ಯಕ್ಷ ತೋಚ ಅನಂತ ಸುಬ್ಬರಾಯ, ಜಿಲ್ಲಾ ಸಹಕಾರಿ ಯೂನಿಯನ್ ಒಕ್ಕೂಟದ ಅಧ್ಯಕ್ಷ ದೇವರಾಜ್, ಕಾರ್ಯದರ್ಶಿ ಧರ್ಮೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಬಿ ಕೃಷ್ಣಪ್ಪನವರ ಮೂಲ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬಹಳ ಛಿದ್ರವಾಗಿದ್ದು ಅದನ್ನು ಒಂದುಗೂಡಿಸುವ ಮೂಲಕ ಸಂಘಟನೆಯನ್ನು ಬಲಪಡಿಸಬೇಕಾಗಿದೆ ಎಂದು ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಕರೆ ನೀಡಿದ್ದಾರೆ. ಹಾಸನ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಶನಿವಾರ ಹಮ್ಮಿಕೊಳ್ಳಲಾಗಿದ್ದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತವಾಗಿರುವ ಬಣಗಳ ವಿಲೀನ ಬಗ್ಗೆ ರಾಜ್ಯ ಮಟ್ಟದ ಚರ್ಚೆ ಮತ್ತು ಸಭೆಯನ್ನ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಸಂಘಟನೆ ನಮಗೆ ಬರಬೇಕು ಎಂದು ವಾಗ್ವಾದ ನಡೆದು ಭದ್ರಾವತಿ ಕೋರ್ಟ್ನಲ್ಲಿ ಕೇಸು ದಾಖಲಾಗಿತ್ತು. ಶಿವಮೊಗ್ಗದ ಎನ್ ಗುರುಮೂರ್ತಿಯವರ ಪರವಾಗಿ ತೀರ್ಪು ಬಂದ ಹಿನ್ನೆಲೆಯಲ್ಲಿ ನಾವು ಇಂದು ಎಲ್ಲರೂ ಒಟ್ಟಾಗಿ ರಾಜ್ಯ ದಲಿತ ಸಂಘರ್ಷ ಸಮಿತಿಯನ್ನ ಗಟ್ಟಿಯಾಗಿ ಕಟ್ಟಿ ಕೃಷ್ಣಪ್ಪರವರ ಹೆಸರನ್ನ ಮತ್ತೆ ಉಳಿಸಲು ಅವರ ಮೂಲ ಚಳವಳಿಯನ್ನ ಮತ್ತೆ ಕಟ್ಟಲು ಸಭೆ ಮತ್ತು ಚರ್ಚೆಯನ್ನು ಪ್ರಾರಂಭಿಸಿದ್ದೇವೆ ಎಂದರು. ನ್ಯಾಯಯುತವಾದ ಬೇಡಿಕೆಗೆ ಹೋರಾಟ ನಡೆಸಲು ಬಲಿಷ್ಠವಾಗಿ ಸಂಘಟನೆ ಕಟ್ಟಬೇಕಾಗಿದೆ ಎಂದು ಸಾಮಾನ್ಯ ಜನ ಬಳಸುವ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ಆದರೆ ಆಡಳಿತ ಮಾಡುವ ಸರ್ಕಾರವು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ. ಸರ್ಕಾರವು ಅನೇಕ SC ಮತ್ತು ST ಜನಾಂಗದವರಿಗೆ ಯಾವ ಸೌಲಭ್ಯ ಕೊಡುತ್ತಿಲ್ಲ. ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಕೊಡದೆ ಗುತ್ತಿಗೆದಾರರ ಜೊತೆ ಸೇರಿ ಹಣ ಹೊಡೆಯುತ್ತಿದ್ದಾರೆ ಎಂದು ದೂರಿದರು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಮ್ಮ ಜನಾಂಗದವರಿಗೆ ಗುತ್ತಿಗೆ ಕೆಲಸ ಮೀಸಲಿಟ್ಟಿದ್ರು. ಈಗ ಗುತ್ತಿಗೆ ನೀಡದೆ ಅನ್ಯಾಯ ಮಾಡಲಾಗುತ್ತಿದೆ. ನಮ್ಮ ಸಂಘಟನೆಯನ್ನ ಭದ್ರವಾಗಿ ಕಟ್ಟದಿದ್ದರೆ ಮುಂದಿನ ದಿನಗಳಲ್ಲಿ ಸಂಕಷ್ಟವನ್ನ ಎದುರಿಸಬೇಕಾಗುತ್ತದೆ ಎಂದರು.
ಈ ರಾಜ್ಯದಲ್ಲಿ ಚಳುವಳಿಯನ್ನ ಗಟ್ಟಿಯಾಗಿ ಕಟ್ಟಬೇಕಾಗಿದೆ. ಮತ್ತೆ ಎದ್ದೇಳು ಎಂಬ ಕೂಗಿನೊಂದಿಗೆ ಮತ್ತೆ ದೊಡ್ಡ ಶಕ್ತಿ ಆಗಲು ಪರ್ಯಾಯ ರಾಜಕೀಯ ಶಕ್ತಿ ತರುವ ಅಗತ್ಯತೆ ಇದೆ ಎಂದು ಕರೆ ಕೊಟ್ಟರು. ಇವತ್ತು ಎಂ ಗುರುಮೂರ್ತಿ ಶಿವಮೊಗ್ಗ ಇವತ್ತೇನು ಕರ್ನಾಟಕ ದಲಿತ ಸಂಘ ಸಮಿತಿ ಭದ್ರಾವತಿ ಕೋರ್ಟ್ ಒಳಗಡೆ ಕೇಸ್ ಹಾಕೊಂಡಿದ್ದು ನಮಗೆ ಬರ್ಬೇಕು ಸಂಘಟನೆ, ನಮಗೆ ಬರ್ಬೇಕು ಅಂತೇಳಿ ಏನು ಕೋರ್ಟ್ ಕೇಸ್ ಹಾಕೊಂಡಿದ್ದು, ಆ ಕೇಸ್ ಇವತ್ತು ಎಂ ಗುರುಮೂರ್ತಿ ಅವರ ಪರವಾಗಿ ತೀರ್ಪು ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ನಾವು ಎಲ್ಲರೂ ಒಟ್ಟಾಗಿ ರಾಜ್ಯದಲ್ಲಿ ಸಂಘಟನೆಯನ್ನ ಕಟ್ಟಬೇಕು ಅಂತ ಒಂದು ದೃಢ ಸಂಕಲ್ಪ ಇಟ್ಕೊಂಡು ರಾಜ್ಯದಲ್ಲಿ ಗಟ್ಟಿ ಸಂಘಟನೆಯನ್ನ ಮತ್ತೆ ಮೂಲ ಸಂಘಟನೆಯನ್ನ ಕೃಷ್ಣಪ್ಪನವರ ಹೆಸರನ್ನ ಈ ರಾಜ್ಯದಲ್ಲಿ ಮತ್ತೆ ಉಳಿಸಬೇಕು, ಅವರ ಮೂಲ ಚಳವಳಿಯನ್ನ ರಾಜ್ಯದಲ್ಲಿ ಬಲಿಷ್ಠವಾಗಿ ಕಟ್ಟಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಾವು ಚರ್ಚೆಯನ್ನ ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ನಾವು ಗುರುಮೂರ್ತಿ ಒಟ್ಟಿಗೆ ಮಾತಾಡಿ ಈಗಾಗಲೇ ಶಿವಮೊಗ್ಗದಲ್ಲಿ ನಾವು ಈ ಎರಡು ಚಳವಳಿಗಳು ವಿಲೀನಗೊಳ್ಳೋಣ ಅಂತೇಳಿ ತೀರ್ಮಾನವನ್ನು ತಗೊಂಡಿದ್ದೀವಿ. ಆ ಕಾರಣಕ್ಕೆ ನಮ್ಮ ರಾಜ್ಯ ಸಮಿತಿಯನ್ನ ಇವತ್ತು ಸಭೆಯನ್ನು ಕರೆದಿದ್ದೀವಿ. ಇದರ ಜೊತೆಗೆ ನಮ್ಮ ಕೃಷ್ಣಪ್ಪನವರ ಬಣದಲ್ಲೇ ಮತ್ತೆ ಗುಂಪು ಆಗಿ ಎನ್ನೂರು ಶ್ರೀನಿವಾಸ್ ಅವರ ಬಣ ಏನು ಗುಂಪಾಗಿ ಹೋಗಿತ್ತು, ಅವರಲ್ಲಿರ್ತಕ್ಕಂಥ ಬಣದ ಅನೇಕ ಎಲ್ಲ ಜಿಲ್ಲಾ ಸಮಿತಿಗಳು ಇವತ್ತು ನಾವು ಮೊನ್ನೆ 1ನೇ ತಾರೀಕು ಬಳ್ಳಾರಿನಲ್ಲಿ ಸಭೆ ಕರೆದಿದ್ದು. ಆ ಬಳ್ಳಾರಿನಲ್ಲಿ ಅನೇಕ 7-8 ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಇವತ್ತು ನಾವು ಒಂದು ಮೂಲ ಸಂಘಟನೆ ಒಟ್ಟಿಗೆ ಸೇರ್ಕೊಂಡು ನಾವು ಸಂಘಟನೆಯನ್ನ ಗಟ್ಟಿಯಾಗಿ ಕಟ್ಟೋಣ, ನಮ್ಗೆ ಯಾವುದೇ ಗುಂಪು ಕಾರ್ಯಕ್ರಮಗಳು ಬೇಡ ಅಂತ ಹೇಳಿ ಇವತ್ತು ಬಳ್ಳಾರಿನಲ್ಲಿ ಇವತ್ತು ಒಂದು 200-250 ಜನ ಪದಾಧಿಕಾರಿಗಳು ಇವತ್ತು ಭಾಗವಹಿಸೋದ್ರ ಮೂಲಕ ಒಂದು ರಾಜ್ಯಕ್ಕೆ ಒಂದು ಹೊಸ ಮಾದರಿಯನ್ನ ತೋರಿಸಿಕೊಟ್ಟಿರ್ತಾರೆ. ಸಭೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್, ರಾಜ್ಯ ಸಂಘಟನಾ ಸಂಚಾಲಕ ಎಂ ದೇವದಾಸಯ್ಯ, ಕೊಲ್ಲಾರದ ನಾರಾಯಣ್, ಸೋಮನಹಳ್ಳಿ ಅಂದಾನಿ ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಗ್ರಾಮ ಠಾಣಾ ವ್ಯಾಪ್ತಿಗೆ ಬರುವ 7 ಎಕರೆ 13 ಗುಂಟೆ ಸರ್ಕಾರಿ ಆಸ್ತಿ ಉಳಿಸುವಂತೆ ಶ್ರೀ ದೇವಿರಮ್ಮ ಮತ್ತು ಶ್ರೀ ಲಕ್ಷ್ಮೀನಾರಾಯಣ ಹಾಗೂ ದೊಡ್ಡಕೆರೆ ಅಭಿವೃದ್ಧಿ ಸಮಿತಿ ಸದಸ್ಯ ಭೂದೇಶ್ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಣಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಂದಿನಕೆರೆ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ 7ರಿಂದ 13 ಗುಂಟೆ ಜಾಗವಿದ್ದು, ಈ ಜಾಗದಲ್ಲಿ ಪುರಾತತ್ವ ಇಲಾಖೆಗೆ ಸೇರಿದ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯವಿದೆ. ಇದು 12ನೇ ಶತಮಾನದ ದೇವಾಲಯವಾಗಿರುತ್ತದೆ. ಆದರೆ ಈ ಜಾಗದಲ್ಲಿ ಕೆಲವರು ಅಕ್ರಮವಾಗಿ ಕಬಳಿಸಲು ಹುನ್ನಾರ ಮಾಡಿದ್ದಾರೆ. ಇದೇ ಉದ್ದೇಶದಿಂದ ರಾತ್ರೋರಾತ್ರಿ ಕೊಟ್ಟಿಗೆ ಮಾಡಲು 100 ಮತ್ತು 60 ಅಡಿ ಜಾಗದಲ್ಲಿ ಫೌಂಡೇಶನ್ ಮಾಡಿಸಿದ್ದು, ಇದನ್ನು ತಡೆಯಲು ಸಂಘದ ಸದಸ್ಯರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರಿಗೆ ಅರ್ಜಿ ಮುಖೇನ ತಿಳಿಸಿದ್ದು, ಅದರಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಂಘದ ಸದಸ್ಯರು ಜಾಗಕ್ಕೆ ಹೋದಾಗ ಅಲ್ಲಿ ಅವರ ಸಂಬಂಧಿಕರೆಲ್ಲರೂ ಸೇರಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸದಸ್ಯರುಗಳ ಮೇಲೆ ಹಲ್ಲೆ ನಡೆಸಿ ನಂತರ ಸಂಘದ ಸದಸ್ಯರುಗಳ ಮೇಲೆ ಪೊಲೀಸ್ ಠಾಣೆಗೆ ದೂರು ನೀಡುತ್ತಾರೆ ಎಂದರು. ಅಲ್ಲದೆ ನ್ಯಾಯಾಲಯದಲ್ಲಿ ಈ ಜಾಗವು ಘನಟ್ ಗ್ರಾಮ ಠಾಣಾ ಆಸ್ತಿ ಎಂದು ತೀರ್ಪು ನೀಡಿರುತ್ತದೆ ಹಾಗೂ ಅರ್ಜಿದಾರರ ಅರ್ಜಿಯನ್ನು ತಿರಸ್ಕರಿಸಲಾಗಿರುತ್ತದೆ. ಆನಂತರ ಇದೇ ಜಾಗಕ್ಕೆ ಹೊಂದಿಕೊಂಡಂತೆ ಇರುವ ಸರ್ವೆ ನಂಬರ್ 1 ಸರ್ಕಾರಿ ಬೀಳು 128 ಗುಂಟೆ ಜಾಗದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನವಿದ್ದು, ಈ ಜಾಗವನ್ನು ಒತ್ತುವರಿ ಮಾಡಿ ಈ ಜಾಗ ನನ್ನದು ಎಂದು ಕೋರ್ಟಿನಲ್ಲಿ ಸಂಘದ ಸದಸ್ಯರ ಮೇಲೆ ದಾವೆ ಹೂಡಿರುತ್ತಾರೆ. ಈ ಜಾಗದ ವಿಚಾರಕ್ಕೆ ಸಂಬಂಧಿಸಿದಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಕ್ಕೆ ಅವರ ಮೇಲೆ ವಿನಾಕಾರಣ ಇಲ್ಲಸಲ್ಲದ ಆರೋಪ ಮಾಡಿ ಪೊಲೀಸ್ ಇಲಾಖೆಗೆ ದೂರು ನೀಡಿದ್ದಾರೆ. ಈ ಆಸ್ತಿ ಅಕ್ರಮ ವಿಚಾರವಾಗಿ ಯಾರೂ ಸಹ ಇದರ ಬಗ್ಗೆ ಕ್ರಮ ವಹಿಸುತ್ತಿಲ್ಲ. ಆದ್ದರಿಂದ ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸುರೇಶ್, ಯತೀಶ್, ರಂಗರಾಜು, ರಮೇಶ್, ಶಿವಣ್ಣ ಹಾಜರಿದ್ದರು. HCN ನ್ಯೂಸ್ ಹಾಸನ್. ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸದಸ್ಯರು ವಿದ್ಯಾನಗರ ಮತ್ತು ವೀರನಹಳ್ಳಿ ಕೆರೆ ಸಮೀಪದ ಶ್ರೀ ಚಾಮುಂಡೇಶ್ವರಿ ದೇಗುಲದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ದೇಗುಲದ ಸ್ವಚ್ಛತೆಯ ನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕ್ಷೇತ್ರ ಯೋಜನಾಧಿಕಾರಿ ಪುರುಷೋತ್ತಮ್ ಮಾತನಾಡಿ, ನಮ್ಮ ವೀರೇಂದ್ರ ಹೆಗಡೆಯವರ ಆಶಯದಂತೆ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವತಿಯಿಂದ ಆಗಸ್ಟ್ 8ರಿಂದ 14ರವರೆಗೆ ಸ್ವಚ್ಛತಾ ಸಪ್ತಾಹ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಸುತ್ತೇವೆ. ಈ ವರ್ಷ ಹಾಸನ ತಾಲೂಕಿನ 108 ದೇಗುಲ, ಚರ್ಚ್, ಮಸೀದಿಗಳಲ್ಲಿ ಸ್ವಚ್ಛತೆ ಮಾಡಲಾಗುವುದು ಎಂದು ತಿಳಿಸಿದ ಅವರು, ಇದಕ್ಕೆ ನಮ್ಮ ಯೋಜನೆಯ ಸುಮಾರು 500 ಸದಸ್ಯರಿದ್ದು ಹಾಗೂ ಇನ್ನಿತರ ಸ್ವಯಂ ಸೇವಕರನ್ನು ಒಳಗೊಂಡಂತೆ ಕಾರ್ಯಕ್ರಮ ಆಯೋಜನೆ ಮಾಡಿಕೊಳ್ಳಲಾಗಿದೆ ಎಂದರು. ಪೂಜ್ಯ ಕಾವಂದರು ಕರ್ನಾಟಕ ರಾಜ್ಯಾದ್ಯಂತ ಆಗಸ್ಟ್ 8ನೇ ತಾರೀಕಿನಿಂದ ಆಗಸ್ಟ್ 14ನೇ ತಾರೀಕಿನವರೆಗೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಸ್ವಚ್ಛತಾ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ನಿಟ್ಟಿನಲ್ಲಿ ಧರ್ಮಸ್ಥಳಕ್ಕೆ ಈಗಾಗಲೇ
ಭಾರತ ದೇಶದಲ್ಲೇ ಅತ್ಯಂತ ಸ್ವಚ್ಛ ನಗರಿ ಎಂಬ ಬಿರುದನ್ನು ಪಡೆದುಕೊಂಡಿದ್ದು, ಇದು ಪ್ರತಿಯೊಬ್ಬರ ಮನೆಯಲ್ಲಿಯೂ ಗ್ರಾಮಗಳಲ್ಲಿ ನೆಲೆಸಬೇಕೆಂಬ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ನಾಗರಿಕ ಪ್ರಜ್ಞಾ ಕಾರ್ಯಕ್ರಮ, ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ನಿಟ್ಟಿನಲ್ಲಿ ಪ್ರಸ್ತುತ ವರ್ಷ ಹಾಸನ ತಾಲೂಕಿನಲ್ಲಿ 108 ದೇವಸ್ಥಾನಗಳು, ಮಸೀದಿ, ಚರ್ಚ್ ಹಾಗೂ ಸಾರ್ವಜನಿಕ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ಸುಮಾರು 3500 ಸದಸ್ಯರು ಸೇರಿಕೊಂಡು ಸೇವಾ ಮನೋಭಾವನೆ ಇರುವವರು, ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು, ಸ್ವಯಂ ಸೇವಕರು, ಸ್ವಚ್ಛತಾ ಸೇನಾನಿಗಳು, ವಿಪತ್ತು ಶೌರ್ಯ ತಂಡದ ಸದಸ್ಯರನ್ನು ಸೇರಿಸಿಕೊಂಡು ಸ್ವಚ್ಛತಾ ಕಾರ್ಯಕ್ರಮ ನಾವಿಂದು ಹಮ್ಮಿಕೊಳ್ಳುತ್ತಿದ್ದೇವೆ. ಹೆಡ್ಸನ್ ನ್ಯೂಸ್ ಹಾಸನ್. ಆಲೂರು ತಾಲೂಕು ಲಯನ್ಸ್ ಸೇವಾ ಸಂಸ್ಥೆ ವತಿಯಿಂದ ಬಿಕೋಡು ರಸ್ತೆಯಲ್ಲಿರುವ ಲಯನ್ಸ್ ಕ್ಲಬ್ ನಿವೇಶನದಲ್ಲಿ ತಾಲೂಕು ಲಯನ್ಸ್ ಕ್ಲಬ್ ಅಧ್ಯಕ್ಷ ನಟರಾಜ್ ಅವರ ನೇತೃತ್ವದಲ್ಲಿ ವನ ಮಹೋತ್ಸವದ ಅಂಗವಾಗಿ ವಿವಿಧ ಬಗೆಯ ಹಣ್ಣಿನ ಗಿಡಗಳನ್ನು ನೆಡುವುದರ ಮೂಲಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ನಂತರ ಮಾತನಾಡಿದ ನಟರಾಜ್, ಸುಮಾರು 10 ವರ್ಷಗಳಿಂದ ಲಯನ್ಸ್ ಸೇವಾ ಸಂಸ್ಥೆ ವತಿಯಿಂದ ರಕ್ತದಾನ, ಕಣ್ಣು ಪರೀಕ್ಷೆ, ಹೃದಯ ಚಿಕಿತ್ಸೆ, ಕೂಲಿ ಕಾರ್ಮಿಕರ ಹಾಗೂ ದೀನದಲಿತರ ಶಾಲಾ ಮಕ್ಕಳಿಗೆ ಪರಿಕರಗಳನ್ನು ನೀಡುವುದರ ಮೂಲಕ 10 ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡುತ್ತಾ ಜನಮನ್ನಣೆಗೆ ಪಾತ್ರವಾಗಿದೆ. ಸಂಘದ ಸದಸ್ಯರೊಬ್ಬರು ನಿವೇಶನ ನೀಡಿದ್ದು, ಸಂಘದ ಚಟುವಟಿಕೆಗಳಿಗೆ ನೂತನ ಸಂಘದ ಕಚೇರಿ ನಿರ್ಮಾಣಲಾಗುವುದು ಎಂದರು. ಆಲೂರು ತಾಲೂಕು ಲಯನ್ಸ್ ಕ್ಲಬ್ ಮಾಜಿ ಅಧ್ಯಕ್ಷ ರಂಗನಾಥ್ ನಾಯ್ಡು ಮಾತನಾಡಿ, ನಮ್ಮ ಸಂಸ್ಥೆ ಹಲವು ವರ್ಷಗಳಿಂದ ಇಡೀ ಜಿಲ್ಲೆಯಲ್ಲಿ ಜನಪರವಾದ ಕೆಲಸ ಮಾಡುತ್ತಿದ್ದು ಜನಮನ್ನಣೆ ಗಳಿಸುತ್ತಿದೆ. ಭವನ ನಿರ್ಮಾಣ ಮಾಡಲು ಸಂಘ ಉತ್ಸುಕವಾಗಿದ್ದು ಜನಸಾಮಾನ್ಯರ ಸಹಕಾರ ಅತ್ಯಗತ್ಯವಾಗಿದೆ. ಜಪಾನ್ನ ಟೋಕಿಯೋದಲ್ಲಿ ಜಾವೆಲಿನ್ ಎಸೆತದಲ್ಲಿ ಭಾರತದ ನೀರಜ್ ಚೋಪ್ರಾ ಚಿನ್ನದ ಪದಕ ಗೆಲ್ಲುವುದರ ಮೂಲಕ ದೇಶಕ್ಕೆ ಗೌರವ ತಂದುಕೊಟ್ಟಿದ್ದಾರೆ. ಅವರಿಗೆ ಸಂಸ್ಥೆ ಪರವಾಗಿ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. 10 ವರ್ಷದಿಂದ ಈ ಲಯನ್ಸ್ ಸೇವಾ ಸಂಸ್ಥೆ ಸಮಾಜಮುಖಿಯಾದ ಕೆಲಸಗಳನ್ನ ಮಾಡ್ಕೆ ಬಂದಿದೆ. ಈಗಾಗಲೇ ಈ ತಾಲೂಕಲ್ಲಿ ಪ್ರತಿ ವರ್ಷ ಕಣ್ಣಿನ ಸಮಸ್ಯೆ ಇದ್ದಂಥವರಿಗೆ ಒಂದು 50ರಿಂದ 60 ಜನಕ್ಕೆ ಪ್ರತಿ ವರ್ಷ ಚಿಕಿತ್ಸೆ ಕೊಡಿಸೋಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ವನಮಹೋತ್ಸವ ಕಾರ್ಯಕ್ರಮ, ರಕ್ತದಾನ ಶಿಬಿರ ಹಾಗೂ ಬಸ್ ಶೆಟ್ರು, ಸಾಮಾಜಿಕ ಕಳಕಳಿ ಇರೋಂಥ ಈ ಸೇವಾ ಸಂಸ್ಥೆ 10 ವರ್ಷದಿಂದ ಸಮಾಜಮುಖಿಯಾದ ಕೆಲಸ ಏನು ಮಾಡ್ತಾಯಿದ್ದೀವಿ. ಇವಾಗ ನಮ್ಮದು ಸ್ವಂತ ಕಟ್ಟಡ ನಿರ್ಮಾಣ ಆಗೋಂಥ ಸಂದರ್ಭ, ಅಲ್ಲಿ ಇವತ್ತೇನು ವನಮಹೋತ್ಸವ ಕಾರ್ಯಕ್ರಮ ಮಾಡಿದ್ದೀವಿ. ವನಮಹೋತ್ಸವ ಕಾರ್ಯಕ್ರಮದಿಂದ ಮುಂದಿನ ದಿನಗಳಲ್ಲಿ ಈ ಸ್ವಂತ ಕಟ್ಟಡ ಜನಗಳಿಗೆ ಒಂದು ಒಳಿತು ಮೂಡಿಸುವ ಕಾರ್ಯಕ್ರಮಗಳಿರ್ಬೋದು ಮಾಡ್ಕೊಳ್ತಾ ಬರ್ತಿದೆ. ಹಾಗಾಗಿ ಈ ವರ್ಷ ನಮ್ಮ ಲಯನ್ಸ್ ಸೇವಾ ಸಂಸ್ಥೆಯು ಒಂದು ಆಲೂರಿನ ನಗರದಲ್ಲಿ ಒಂದು ಸಂಸ್ಥೆಯ ಭವನವನ್ನು ನಿರ್ಮಾಣ ಮಾಡಬೇಕು ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಈ ವರ್ಷ ನಮ್ಮ ನಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ಭವನ ನಿರ್ಮಾಣ ಪೂರ್ಣಗೊಳ್ಳಲಿದೆ ಒಂದು ಆಶ್ವಾಸನೆಯೊಂದಿಗೆ ಈ ದಿನ ಕಾರ್ಯಕ್ರಮದಲ್ಲಿ ನಮ್ಮ ಒಲಿಂಪಿಕ್ಸ್ ಕ್ರೀಡಾಪಟುಗಳಾದಂತಹ ನೀರಜ್ ಚೋಪ್ರಾ ಅವರು ನಮ್ಮ ಜಾವೆಲಿನ್ ಎಸೆತದಲ್ಲಿ ನಮ್ಮ ದೇಶಕ್ಕೆ ಒಂದು ಚಿನ್ನದ ಪದಕವನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಲಯನ್ಸ್ ಸೇವಾ ಸಂಸ್ಥೆ ಆಲೂರು ಪರವಾಗಿ ಅಭಿನಂದನೆಗಳನ್ನು ತಲುಪಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಅಧ್ಯಕ್ಷ ಪ್ರವೀಣ್, ಮಾಜಿ ಅಧ್ಯಕ್ಷ ರಂಗನಾಥ್ ನಾಯ್ಡು, ರೇಣುಕಾ ಪ್ರಸಾದ್ ಸೇರಿದಂತೆ ಇತರರು ಹಾಜರಿದ್ದರು. ಹೆಡ್ಸನ್ ನ್ಯೂಸ್ ಆಲೂರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಕಳೆದ ತಿಂಗಳು ನಡೆದಿದ್ದ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಇಂದು ಪ್ರಕಟವಾಗಿದ್ದು, ಜಿಲ್ಲೆಯ 9 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕ ಗಳಿಸುವ ಮೂಲಕ ಅತ್ಯುನ್ನತ ಸಾಧನೆ ಮಾಡಿದ್ದಾರೆ. ಜಿಲ್ಲಾ ಕೇಂದ್ರ ಹಾಸನದ ವಿಜಯ ಇಂಗ್ಲಿಷ್ ಶಾಲೆಯ ವಿದ್ಯಾರ್ಥಿನಿಯಾದ ದಿಶಾ ಎನ್ ಜೈನ್ ಹಾಗೂ ಗ್ರೀಷ್ಮಾ ಬಿಎಸ್ ಹಾಗೂ ಉತ್ಸವ್ ಮತ್ತು ಮೀನಾ ಎಸ್ಟಿ ಈ 4 ವಿದ್ಯಾರ್ಥಿಗಳು ಇವರು 625ಕ್ಕೆ 625 ಅಂಕ ಗಳಿಸಿದರೆ, ಯುನೈಟೆಡ್ ಶಾಲೆಯ ವಿದ್ಯಾರ್ಥಿ ಇಶಾಂಕ್ ಕೆಜೆ ಈ ಸಾಧನೆ ಮಾಡಿದ್ದಾನೆ. ಹಾಗೆಯೇ ಅರಸೀಕೆರೆ ತಾಲೂಕಿನ ಶ್ರೀ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಾದ ಪೂಜಾ ಯು ಹಾಗೂ ಸುಷ್ಮಿತಾ ಹೆಚ್ಆರ್ ಇವರು ಕೂಡ 625ಕ್ಕೆ 625 ಅಂಕ ಗಳಿಸಿ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಚನ್ನರಾಪಟ್ಟಣ ತಾಲೂಕಿನ ಕಬ್ಬಳ್ಳಿಯ ಶ್ರೀ ಬಸವೇಶ್ವರ ಸ್ವಾಮಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಾದ ದೀಕ್ಷಿತ್ ಎನ್ಕೆ, ದೀಪಾ ಡಿಜೆ ಈ ವಿದ್ಯಾರ್ಥಿನಿಯರು ಕೂಡ ಈ ಸಾಧನೆ ಮಾಡಿದ್ದಾರೆ. ಕೋವಿಡ್ ನಡುವೆಯೂ ಆಫ್ಲೈನ್ ತರಗತಿಗಳಿಲ್ಲದೆ ಮನೆಯಲ್ಲಿಯೇ ಓದಿ ಪರೀಕ್ಷೆ ಎದುರಿಸಿದ ವಿದ್ಯಾರ್ಥಿಗಳ ಸಾಧನೆಗೆ ಪೋಷಕರು, ಶಿಕ್ಷಕರು ಹರ್ಷ ವ್ಯಕ್ತಪಡಿಸಿದ್ದು ಮಕ್ಕಳ ಸಾಧನೆ ಕೊಂಡಾಡಿದ್ದಾರೆ. ಮೊಬೈಲ್ನಲ್ಲೇ ಫಲಿತಾಂಶ ನೋಡಿ ಖುಷಿಯಿಂದ ಸಿಹಿ ತಿಂದು ಸಂಭ್ರಮಿಸಿದ್ದಾರೆ. ಹೆಡ್ಸನ್ ನ್ಯೂಸ್ ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಬಹುಕಾಲದ ನಂತರ ನಡೆದ ಹಾಸನ ನಗರಸಭಾ ಸಾಮಾನ್ಯ ಸಭೆ. ನಿಯಮಬದ್ಧವಾಗಿ ಸಭೆ ನಡೆಸಲು ಜೆಡಿಎಸ್ ಸದಸ್ಯರ ಆಗ್ರಹ, ಧರಣಿ, ಪ್ರತಿಭಟನೆ. ಕೇವಲ ಗೊಂದಲ ಗದ್ದಲದ ಗೂಡಾದ ಪ್ರಥಮ ಸಭೆ. ಜಿಲ್ಲೆಯಲ್ಲಿ ಕಡಿಮೆಯಾಗದ ಕೊರೋನಾ, ಕೋವಿಡ್ ನಿಯಮವಿಲ್ಲದೆ ನಡೆಯುತ್ತಲೇ ಇರುವ ಮದುವೆ ಕಾರ್ಯಗಳು. ಜನರಿಗೆ ಲಸಿಕೆ ನೀಡಲು ವಿಫಲವಾಗಿರುವ ಜಿಲ್ಲಾ ಜನಪ್ರತಿನಿಧಿಗಳು, ಅಧಿಕಾರಿಗಳು. ಕಾಂಗ್ರೆಸ್ ಮುಖಂಡರ ಆಕ್ರೋಶ. ಸಾಲ ನೀಡಿಕೆ ಮತ್ತು ಠೇವಣಿ ಸಂಗ್ರಹದಲ್ಲಿ ಪ್ರಥಮ ಸ್ಥಾನದಲ್ಲಿರುವ ಸನ್ಯಾಸಿಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘ. ರೈತರ ಕಲ್ಯಾಣ ಜೆಡಿಎಸ್ನಿಂದ ಮಾತ್ರ ಸಾಧ್ಯ. ಶಾಸಕ ಲಿಂಗೇಶ್ ಪ್ರತಿಪಾದನೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.